ನಮಸ್ಕಾರ, ಜೀ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 4 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 4 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಯುದ್ಧದ ಸುದ್ದಿ. ನಿನ್ನೆ ಅಷ್ಟೇ ನಾವು ಡಿಎನ್ಎಲ್ಲಿ ಚರ್ಚೆ ಮಾಡಿದ್ವಿ. ಜೂನ್ 19ನೇ ತಾರೀಕಿಗೆ ಜಿನೇವಾದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗೆ ಅಂತಿಮ ಮುದ್ರೆಯನ್ನು ಒತ್ತಲಾಗುತ್ತೆ. ಆ ಅಂತಿಮ ಮುದ್ರೆಯನ್ನು ಒತ್ತಿದ ನಂತರ ಅಮೆರಿಕ ಆಗುವಂತಹ ಲಾಭ, ಇರಾನ್ಗಾಗುವಂತಹ ಲಾಭ, ಅದರ ಜೊತೆಗೆ ಭಾರತಕ್ಕಾಗಬಹುದಾದಂತಹ ಲಾಭದ ಬಗ್ಗೆಯೂ ಕೂಡ ವಿಸ್ತೃತವಾಗಿ ನಾವು ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಇದೀಗ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ನಡೆಯುವಂತಹ ಮಾತುಕತೆಗೆ ದಿನಗಣನೆ ಶುರುವಾದಂತಹ ಈ ಸಮಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಅಂತಿಮ ಒಪ್ಪಂದದ ಮಾತುಕತೆಗಳಿಗಾಗಿ ವಿಘ್ನದ ಮೇಲೆ ವಿಘ್ನಗಳು ಎದುರಾಗ್ತಾ ಇದೆ. ನೋಡಿ, ಅನೇಕ ಬಾರಿ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಂತಹ ಸಮಯದಲ್ಲೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಅಲ್ಲಲ್ಲಿ ದಾಳಿಗಳಾಗಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಲೆಬನಾನ್ ಮೇಲೆ ದಾಳಿ ಆಯಿತು, ಹಾರ್ಮುಜ್ ಜಲಸಂಧಿಯಲ್ಲಿ ದಾಳಿ ಆಯಿತು, ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು. ಹೀಗೆ ಕದನ ವಿರಾಮ ಚಾಲ್ತಿಯಲ್ಲಿದ್ದಂತಹ ಸಮಯದಲ್ಲೂ ಕೂಡ ಒಂದು ರೀತಿ ತ್ರಿಕೋನಾಕೃತಿಯಲ್ಲಿ ದಾಳಿಗಳಾಗಿದ್ವು 3 ದೇಶಗಳಲ್ಲೂ ಕೂಡ. ಆದರೆ ಇದೀಗ ಯುದ್ಧ ಮುಗಿತು, ತೈಲ ದರ ಇಳಿಕೆ ಆಗ್ತಾ ಇದೆ, ಹಾರ್ಮುಜ್ ಜಲಸಂಧಿ ಮುಕ್ತ ಆಗುತ್ತೆ, ಯುದ್ಧದ ಈ ಸಮಯ ಸಂಪೂರ್ಣವಾಗಿ ಮುಕ್ತಾಯ ಆಯಿತು ಅಂತ ಇಡೀ ಜಗತ್ತು ನಿಟ್ಟುಸಿರು ಬಿಡುವಂತಹ ಈ ಸಮಯದಲ್ಲಿ ಇರಾನ್ ಮಾತ್ರ ಒಂದು ಕಂಡೀಷನ್ ಅನ್ನ ಅಮೆರಿಕ ಮುಂದೆ ಇಡ್ತಾ ಇದೆ. ಆ ಕಂಡೀಷನ್ ಕೇಳಿದ್ರೆ ಸ್ವತಃ ಅಮೆರಿಕಾವೇ ಬೆಚ್ಚಿ ಬೀಳ್ತಾ ಇರೋದು. ಬಿಕಾಸ್ ಆ ಕಂಡೀಷನ್ನ ಪೂರೈಕೆ ಮಾಡೋದಕ್ಕೆ ಅಮೆರಿಕಾದ ಕಡೆಯಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆ ಕಂಡೀಷನ್ ಯಾವುದು ಅಂದರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಸ್ಟಾಪ್ ಮಾಡೋದು. ಈ ಕಂಡೀಷನ್ನ ಪೂರೈಕೆ ಮಾಡೋದು ಅಮೆರಿಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಇಸ್ರೇಲ್ ಏನು ಹೇಳುತ್ತೆ? ಇಸ್ರೇಲ್ನ ನಿಲುವೇನು? ಇರಾನ್ನ ನಾಯಕರುಗಳು ಇದ್ರ ಬಗ್ಗೆ ಏನು ಹೇಳಿದರು? ಅಮೆರಿಕಾದಲ್ಲಿ ಆಗ್ತಾ ಇರುವಂತಹ ಎಡವಟ್ಟುಗಳೇನು? ಅಮೆರಿಕ ಇರಾನ್ನ ಎದುರುಗಡೆ ಮಂಡಿ ಊರಿ ಸೋತು ಹೋಗ್ಬಿಡ್ತಾ? ಅಲ್ಲಿಯ ಕೆಲ ರಾಜ್ಯಶಾಸ್ತ್ರಜ್ಞರು ಇದ್ರ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಓವರ್ ಆಲ್ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು? ಇದೇ ಜೀ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ. ಅಮೆರಿಕ ಇರಾನ್ ಒಪ್ಪಂದ ಮಾತುಕತೆಗೆ ವಿಘ್ನ. ಯಾವ ಅಮೆರಿಕ ತನ್ನ ಶತ್ರುವಾದಂತಹ ಇರಾನ್ ವಿರುದ್ಧ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧವನ್ನು ಶುರು ಮಾಡ್ತೋ, ಡೊನಾಲ್ಡ್ ಟ್ರಂಪ್ ಅವರು ಶುರು ಮಾಡಿದ್ರು. ಆ ಯುದ್ಧ ಶುರುವಾದ ನಂತರ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ತನ್ನ ದೇಶದ ಒಳಗಡೆ ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡ್ರು. ಅದು ಅವರ ಪಕ್ಷದ ಸಂಸದರಾಗಿರ್ಬೋದು, ಬೇರೆ ಪಕ್ಷದ ಸಂಸದರಾಗಿರ್ಬೋದು, ಮಾಜಿ ಮಿಲಿಟರಿ ಅಧಿಕಾರಿಗಳಾಗಿರ್ಬೋದು. ಅದಾದ ನಂತರ ಕೆಲ ರಾಜತಾಂತ್ರಿಕರು ಕೂಡ ಡೊನಾಲ್ಡ್ ಟ್ರಂಪ್ ಅವರ ನಿಲುವನ್ನು ವಿರೋಧ ಮಾಡೋ ಪ್ರಯತ್ನವನ್ನು ಮಾಡಿದರು. ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದರು ಮೇಲಿಂದ ಮೇಲೆ? ಅಮೆರಿಕ ಇಲ್ಲದೆ ಇದ್ದರೆ 2 ಗಂಟೆಯಲ್ಲಿ ಇಸ್ರೇಲ್ ಸರ್ವನಾಶ ಆಗಿಬಿಡುತ್ತೆ. ಇಡೀ ಜಗತ್ತೇ ಇಸ್ರೇಲ್ ಅನ್ನು ವಿರೋಧ ಮಾಡ್ತಾ ಇದೆ, ಅಮೆರಿಕ ಮಾತ್ರ ಇಸ್ರೇಲ್ನ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ. ಆದರೆ ಅಮೆರಿಕದ ರಾಯಭಾರಿಯಾಗಿರುವಂತಹ ಇಸ್ರೇಲ್ನಲ್ಲಿರುವಂತಹ ಮೈಕ್ ಹಕಬಿ ಅನ್ನುವಂತಹ ಒಬ್ಬ ವ್ಯಕ್ತಿ ಇವತ್ತು ಇದಕ್ಕೆ ವ್ಯತಿರಿಕ್ತವಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇಸ್ರೇಲ್ ಇಲ್ಲದೆ ಇದ್ದಿದ್ರೆ ಅಮೆರಿಕದ ಅಸ್ತಿತ್ವವೇ ಇರ್ತಿರ್ಲಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಟ್ರಂಪ್ ಏನು ಹೇಳ್ತಾ ಇದ್ರು? ಅಮೆರಿಕದ ಕಾರಣಕ್ಕಾಗಿ ಇಸ್ರೇಲ್ ಬದುಕುಳಿದಿದೆ ಅಂತ. ಆದರೆ ಈ ಮೈಕ್ ಹಕಬಿ ಹೇಳ್ತಾ ಇದ್ದಾರೆ, ಇಸ್ರೇಲ್ ಇರುವ ಕಾರಣಕ್ಕಾಗಿಯೇ ಅಮೆರಿಕ ಇವತ್ತು ಈ ಪರಿಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಸಾಧಿಸಿದೆ ಅಂತ. ಇದರರ್ಥ ಏನು ಅಂತ ಹೇಳಿದ್ರೆ, ಸ್ವತಃ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವರದ್ದೇ ದೇಶದಲ್ಲಿ ಹೇಗೆ ಶತ್ರುತ್ವದ ಪಡೆಗಳು ಅಥವಾ ಈ ಒಟ್ಟಾರೆ ಯುದ್ಧದ ಕಾರಣಕ್ಕಾಗಿ ಯಾವ ತರನಾದಂತಹ ವಿರೋಧವನ್ನು ಡೊನಾಲ್ಡ್ ಟ್ರಂಪ್ ಅವರು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಇದು ಒಂದು ಭಾಗ. ಎರಡನೇ ಭಾಗ, ಸ್ವತಃ ಅನೇಕ ರಾಜತಂತ್ರಜ್ಞರು, ಅದಾದ ನಂತರ ಅನೇಕ ರಾಜಕೀಯ ಪರಿಣಿತರು ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಇರಾನ್ ಜೊತೆಗೆ ಏನು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರಲ್ಲ, ಇದು ಇರಾನ್ ಸೋಲಲ್ಲ, ಬದಲಾಗಿ ಅಮೆರಿಕದ ಸೋಲು ಅಂತ ವಿಶ್ಲೇಷಣೆ ಮಾಡಾಗ್ತಾ ಇದೆ. ಯಾಕೆ? ಏನು ಬೆಳವಣಿಗೆಗಳಾಯಿತು? ಹಾಗಾದರೆ ಅಮೆರಿಕ ಸೋತು ಬಿಡ್ತಾ? ಏನಿದೆ ಕಾರಣ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಷರತ್ತಿಗೆ ಹಾಗಾದರೆ ಅಮೆರಿಕ ಶರಣಾಗತಿ ಆಯ್ತಾ ಅನ್ನೋದೊಂದು ಪ್ರಶ್ನೆ. ಇರಾನ್ ಮುಂದೆ ಮಂಡಿ ಊರಿತೆ ಜಗತ್ತಿನ ಸೂಪರ್ ಪವರ್ ದೇಶ ಅಮೆರಿಕ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಯಾಕೆ ಅಂತ ನೀವು ದಿನದಿಂದ ದಿನಕ್ಕೆ ಆಗಿರುವಂಥ ಬೆಳವಣಿಗೆಗಳನ್ನು ನೋಡಿ. ಇರಾನ್ನವ್ರು ಯಾವುದೇ ಕಾರಣಕ್ಕೂ ಬಂದು ಅಮೆರಿಕ ಎದುರುಗಡೆ ಕದನ ವಿರಾಮ ಆಗಬೇಕು ಅಂತ ಮಂಡಿ ಊರಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ಮಂಡಿ ಊರಲಿಲ್ಲ ಅವರು.
ಸ್ವತಃ ಅನೇಕ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು, ಚಾನ್ಸ್ ಕೊಡ್ತೀನಿ, ಸಮಯ ಅವಕಾಶ ಕೊಡ್ತೀನಿ, ಮೇಜಿಗೆ ಬರಬೇಕು, ಅದಾದ ನಂತರ ಕದನ ವಿರಾಮವನ್ನು ಮಾಡ್ತೀವಿ, ಈ ಕದನ ವಿರಾಮದ ಸಮಯದಲ್ಲಿ ಅವರನ್ನು ಅಬ್ಸರ್ವೇಷನ್ ಮಾಡ್ತೀವಿ, ಇತ್ಯಾದಿ ಇತ್ಯಾದಿ ಹೇಳಿಕೆ ಕೊಟ್ಟರು. ಪಾಕಿಸ್ತಾನ, ಕತಾರ್, ಓಮಾನ್ ಇವರೆಲ್ಲ ನೇತೃತ್ವದಲ್ಲಿ ಈ ಕದನ ವಿರಾಮದ ಬಗ್ಗೆ ಮಾತುಕತೆ ಆಯಿತು. ಯಾವತ್ತೂ ಕೂಡ ಇರಾನ್ ಹೇಳಿಲ್ಲ. ಯಾವಾಗ ಕದನ ವಿರಾಮದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರಲ್ಲ, ಅವತ್ತು ಅದನ್ನು ವಿರೋಧ ಮಾಡೋ ಪ್ರಯತ್ನವನ್ನು ಅವರು ಮಾಡಿದ್ರು. ಎರಡನೇದು, ಇದು ಐತಿಹಾಸಿಕ ವಿಜಯವಲ್ಲ, ದುರಂತಮಯ ಕಾರ್ಯತಂತ್ರದ ವೈಫಲ್ಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಟ್ರಂಪ್ ಬಡಾಯಿ ಬೆನ್ನಲ್ಲೇ ವೈಟ್ ಹೌಸ್ನ ಅಸಲಿ ಮುಖವಾಡ ಎಲ್ಲ ಬಯಲಾಗಿದೆ. ತಾನೇ ತೋಡಿದ ಒಂದು ಸಂಘರ್ಷದ ಬಲೆಯಲ್ಲಿ ಅಮೆರಿಕ ಹಾಗಾದ್ರೆ ಸಿಕ್ಕಾಕೊಳ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ನೋಡಿ, ಅಮೆರಿಕಾದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ರಾಬರ್ಟ್ ಎ ಫೇಪ್ ಎನ್ನುವಂಥ ಒಬ್ಬ ರಾಜ್ಯಶಾಸ್ತ್ರಜ್ಞರಿದ್ದಾರೆ. ಇವರು ಪ್ರಾಧ್ಯಾಪಕರಲ್ಲಿ, ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು. ಅವರೊಂದು ಬಾಬಿಂಗ್ ಟು ವಿನ್ ಎನ್ನುವಂಥ ಒಂದು ಪುಸ್ತಕದಲ್ಲಿ ಕೆಲ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನು ಬರೆದಿದ್ದಾರೆ. ಒನ್ಸ್ ಅಗೇನ್ ಅವರೇ ಉಲ್ಲೇಖ ಮಾಡಿರೋದು ಇದೆಲ್ಲವೂ ಕೂಡ ಬೆಳವಣಿಗೆ. ಬಾಬಿಂಗ್ ಟು ವಿನ್ ಅನ್ನುವಂಥ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ನಾಗರಿಕರ ಮೇಲಿನ ದಾಳಿಗಳು ಯುದ್ಧವನ್ನ ಗೆಲ್ಲಿಸುವುದಿಲ್ಲ, ಬದಲಾಗಿ ಶತ್ರು ದೇಶಗಳಲ್ಲಿ ರಾಷ್ಟ್ರೀಯತೆಯನ್ನ ಮತ್ತು ಒಗ್ಗಟ್ಟನ್ನ ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದನ್ನು ಇರಾನ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅವರು. ನೀವು ಇರಾನ್ ಮೇಲೆ ವಾಯು ದಾಳಿ ಮಾಡಿದ್ರಿ, ಅಲ್ಲಿ ನಾಯಕತ್ವವನ್ನು ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ರಿ, ಪರಮಾಣು ಕಾರ್ಯಕ್ರಮವನ್ನು ನಾಶ ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ ಇರಾನ್ನಲ್ಲಿ ಒಳಗೆ ಏನು ಪ್ರತಿಭಟನೆ ಆಗ್ತಾ ಇತ್ತಲ್ಲ, ಪ್ರತಿಭಟನೆ ದಮನ ಆಯಿತು. ಅದರ ಬದಲಾಗಿ ಅಮೆರಿಕಾದ ವಿರುದ್ಧ ರಾಷ್ಟ್ರೀಯತೆ ಬೆಳೀತಲ್ಲಿ, ಇದರಿಂದ ನಿಮ್ಮ ಫಲಿತಾಂಶ ಶೂನ್ಯ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಎರಡನೇದು ಹೇಳ್ತಾ ಇದ್ದಾರೆ ಅವರು, ಆರ್ಥಿಕ ನಿರ್ಬಂಧ ಯುದ್ಧಕ್ಕೆ ಪರ್ಯಾಯವಲ್ಲ, ಆರ್ಥಿಕ ದಿಗ್ಬಂಧನ ಎಲ್ಲ ಹೇರ್ತೀನಿ, ಅದಕ್ಕೆ ಯುದ್ಧಕ್ಕೆ ಪರ್ಯಾಯವಾದಂತಲ್ಲ. ಇಂತಹ ನಿರ್ಬಂಧಗಳನ್ನು ಹೇರಿರುವಂತಹ ಅನೇಕ ಯುದ್ಧಗಳು 90% ಜಾಗತಿಕ ಇತಿಹಾಸದಲ್ಲಿ ಸೋತು ಸುಣ್ಣವಾಗಿಬಿಟ್ಟಿದೆ ಅಂತ ಅವರೆಲ್ಲ ವಿಶ್ಲೇಷಣೆ ಮಾಡ್ತಾ ಇರೋದು. ಮತ್ತೊಂದು ಕಡೆ ವಾಯು ದಾಳಿಗಳ ಮುಖಾಂತರ ಆಡಳಿತ ಬದಲಾವಣೆ ಮಾಡೋದಕ್ಕೆ ಹೊರಟ್ರೆ ಅದಕ್ಕೊಂದು ಅಪಾಯ ಎದುರಾಗುತ್ತೆ. ಈ ಸಮಯದಲ್ಲಿ ಶತ್ರು ದೇಶಗಳು ಏನು ಮಾಡಬಹುದು, ಹಾರ್ಮುಜ್ ಜಲಸಂಧಿಯಂತಹ ತೈಲ ಮಾರ್ಗಗಳನ್ನು ಬಂದ್ ಮಾಡ್ಕೊಳ್ಬಹುದು, ಅದರ ಜೊತೆಗಿರುವಂತಹ ಡ್ರೋನ್ಗಳನ್ನು ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು. ನೀವು ಶತ್ರು ದೇಶಗಳಲ್ಲಿ ಒಗ್ಗಟ್ಟನ್ನು ಮೂಡಿಸೋ ಪ್ರಯತ್ನವನ್ನು ಮಾಡ್ತೀರಿ ಹೊರತು ಅದರ ಬದಲಾಗಿ ಅದರ ಮೇಲೆ ದಾಳಿ ಮಾಡೋದಕ್ಕೆ ಅಥವಾ ಅದರಿಂದ ನೀವು ಫಲಿತಾಂಶವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ಕೋಟ್ ಮಾಡ್ತಾರೆ ಅವರು, ಡೊನಾಲ್ಡ್ ಟ್ರಂಪ್ ಅವರು ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧವನ್ನು ಶುರು ಮಾಡಿದಂತಹ ಸಮಯದಲ್ಲಿ ಎಂತಿಂಥ ಗುರಿಗಳನ್ನು ಇಟ್ಕೊಂಡ್ರು, ಅನಿರೀಕ್ಷಿತ ಗುರಿಗಳನ್ನು ಇಟ್ಕೊಂಡ್ರು, ಅತಿರೇಕದ ಗುರಿಗಳನ್ನು ಇಟ್ಕೊಂಡ್ರು. ಏನು ಅತಿರೇಕದ ಗುರಿಗಳು? ಅಲ್ಲಿಯ ಸರ್ಕಾರ ಪತನ ಮಾಡಬೇಕು ಅಂತ ಈ ಹಿಂದೆ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಪರಮಾಣು ಕಾರ್ಯಕ್ರಮದಲ್ಲಿ ಬೆಳವಣಿಗೆ ಸಾಧಿಸಿದ್ದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ. ಇವೆಲ್ಲವೂ ಕೂಡ ಅತಿರೇಕದ ವರ್ತನೆ ಆಗಿದ್ದರ ಕಾರಣಕ್ಕಾಗಿ ಇವತ್ತು ಅಮೆರಿಕ ಇರಾನ್ ವಿರುದ್ಧ ಮಂಡಿ ಊರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಮೆರಿಕಕ್ಕೆ ಏನು ಸಿಕ್ತು ಇವತ್ತು? ಅಮೆರಿಕಕ್ಕೆ ಏನು ಸಿಗಲಿಲ್ಲ. ಅದರ ಬದಲಾಗಿ ಅಮೆರಿಕಾದಲ್ಲಿ ಇದ್ದಂತಹ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿದ್ದಂತಹ $24 ಬಿಲಿಯನ್ ಆಸ್ತಿಯವರಿಗೆ ವಾಪಸ್ ಸಿಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ನಾನು ಯಾವಾಗ ಬೇಕಾದರೂ ಕೂಡ ಬಂದ್ ಮಾಡಬಹುದು ಎನ್ನುವಂಥ ಆಪ್ಷನ್ ಅವರಿಗೆ ಸಿಗ್ತಾ ಇದೆ. ಅದರ ಜೊತೆಗೆ ತಾಂತ್ರಿಕವಾಗಿ ಅಮೆರಿಕ ತನ್ನ ಎಲ್ಲ ಕ್ಷಿಪಣಿಗಳನ್ನು ಬಳಕೆ ಮಾಡಿತು, ಆದರೆ ಅತ್ಯಂತ ಕಡಿಮೆ ದರದಂತಹ ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ಅವರು ಬಳಕೆ ಮಾಡಿದ್ರು. ಆ ವಿಚಾರದಲ್ಲಿ ಅವರು ಪ್ರಗತಿಯನ್ನು ಸಾಧಿಸಿದ್ರು. ಅಮೆರಿಕಕ್ಕೆ ಇದರಿಂದ ಏನು ಸಿಕ್ತು ಅಂತ ಇದು ಯಾರು ಪ್ರಶ್ನೆ ಮಾಡಿದ್ದು ಅಂತ ಹೇಳಿದ್ರೆ, ರಾಬರ್ಟ್ ಎ ಪ್ರಶ್ನೆ ಮಾಡುವ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರ ಈ ಒಟ್ಟಾರೆ ಯುದ್ಧದ ನೀತಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಮೆರಿಕ ಮಂಡಿ ಊರಿದೆ ಅಂತ ಅವರು ಹೇಳ್ತಾ ಇರೋದು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಲೈವ್ ನಲ್ಲಿ ಅಮೆರಿಕದ ದೌರ್ಬಲ್ಯ ಬಯಲಾಗ್ಬಿಟ್ಟಿದೆ. ಅಮೆರಿಕದ ದೌರ್ಬಲ್ಯ ಒಂದು ಸುದ್ದಿ ಸಂಸ್ಥೆ, ಆ ಸುದ್ದಿ ಸಂಸ್ಥೆಯ ಒಂದು ಪ್ರಖ್ಯಾತ ಪಾಡ್ಕಾಸ್ಟ್ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ರಕ್ಷಣಾ ಕಾರ್ಯದರ್ಶಿ, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಅವರು ಒಂದು ಪ್ರಶ್ನೆಗೆ ಉತ್ತರ ಕೊಡಲಾಗದೆ ತಡಬಾಯಿಸಿಬಿಟ್ರು. ಮಾರ್ಗರೆಟ್ ಬ್ರೆನನ್ ಅಂತ ಪತ್ರಕರ್ತೆ ಅವರು, ಹಾರ್ಮುಜ್ ಮೇಲೆ ನಿಯಂತ್ರಣ ಇದ್ದರೆ ಸಂಧಾನದ ಅಗತ್ಯ ಏನಿತ್ತು ಅಂತ ಎಲ್ಲ ಪ್ರಶ್ನೆ ಮಾಡಿದರು. ಕಾರ್ಯಕ್ಷಮತೆ ಆಧಾರಿತ ಕಾಲಮಿತಿ ಅನ್ನುವಂಥ ಹಳೆಯ ರಾಗವನ್ನು ಈ ಹೆಕ್ಸೆತ್ ಹೇಳೋ ಪ್ರಯತ್ನ ಆಯಿತು. ನೀವು ನೋಡಿ ಏನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ಅವರು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳೋದಕ್ಕಿಂತ ಮೊದಲು ಹೆಕ್ಸೆತ್ ಅವರು ಒಂದು ವಾದ ಇತ್ತು. ಏನಂತ? ಅಮೆರಿಕನ್ ಮಿಲಿಟರಿ ಒತ್ತಡ ಮತ್ತು ದಿಗ್ಬಂಧನದ ಕಾರ್ಯಾಚರಣೆಯ ಮುಖಾಂತರ ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ಇಡೀ ಸಮಯ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಅಂತ ಅವರೆಲ್ಲ ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡಿದರು. ಅದಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತೆ ಬ್ರೆನನ್, ಅಮೆರಿಕಕ್ಕೆ ಜಲಸಂಧಿಯ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣ ಇದ್ದಿದ್ರೆ ಒಪ್ಪಂದದ ಮಾತುಕತೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಮುಕ್ತಗೊಳಿಸುವುದಕ್ಕಾಗಿ ಅಮೆರಿಕ ಸರ್ಕಾರ ಇರಾನ್ ಜೊತೆಗೆ ಈ ದೀರ್ಘವಾದಂತಹ ಮಾತುಕತೆಯನ್ನು ಯಾಕೆ ನಡೆಸಬೇಕಾಗಿತ್ತು ಅಂತ ಪುನರಪಿ ಪ್ರಶ್ನೆ ಕೇಳಿದಂತಹ ಸಮಯದಲ್ಲಿ ಹೆಕ್ಸೆತ್ ಬಳಿ ಯಾವುದೇ ಉತ್ತರ ಇರಲಿಲ್ಲಂತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿ ಇದ್ದಾಗ ಅಂತ ಹೇಳಿದಂತಹ ಸಮಯದಲ್ಲೂ ಕೂಡ ಅದ್ರ ಬಗ್ಗೆ ನೀವು ಮಾತುಕತೆಯನ್ನು ತಿಂಗಳಾನುಗಟ್ಟಲೆ ವಾರಗಟ್ಟಲೆ ಯಾಕೆ ನಡೆಸಿದ್ರಿ ಅನ್ನೋ ಪ್ರಶ್ನೆ. ಅದಕ್ಕೆ ಅವರು ಯಾವುದೇ ಒಂದು ಪದೇ ಪದೇ ಪುನರಾವರ್ತಿತ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಇದು ಒಂದು ಭಾಗ. ಎರಡನೇದು, ಈ ಹಿಂದೆ ಇದೇ ಮಾರ್ಕ್ ಹೆಕ್ಸೆತ್ ಅವರು ಕಾಂಗ್ರೆಸ್ ಮುಂದೆ, ಅಂದರೆ ಅಮೆರಿಕದ ಕಾಂಗ್ರೆಸ್ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ?
ಇರಾನ್ ಮತ್ತು ಉಕ್ರೇನ್ನ ಸಂಘರ್ಷದಿಂದಾಗಿ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನು ಬರುವರ್ತಿ ಮಾಡೋದಕ್ಕೆ ವರ್ಷಗಳೇ ಬೇಕಾಗಬಹುದು ಅಂತೆಲ್ಲ ಅವರು ಹೇಳಿದ್ರು. ಇದನ್ನ ಇವ್ರು ಯಾರು ಪ್ರಶ್ನೆ ಮಾಡಿದ್ರು? ಬ್ರೆನನ್ ಪ್ರಶ್ನೆ ಮಾಡಿದ್ರು. ತಾವೇ ಕೊಟ್ಟಂತ ಹೇಳಿಕೆಯನ್ನು ಅವ್ರು ಪ್ರಶ್ನೆ ಮಾಡಿ ಕೇಳಿದ್ರು, ಹಾಗಾದ್ರೆ ಅಮೆರಿಕದ ಬಳಿ ಇದ್ದಂತ ಎಲ್ಲ ಶಸ್ತ್ರಾಸ್ತ್ರಗಳು ಖಾಲಿಯಾಗಿ ಹೋಗ್ಬಿಡ್ತಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ನೀವೇ ಒಪ್ಕೊಂಡಿದ್ರಲ್ಲ ಕಾಂಗ್ರೆಸ್ ಮುಂದೆ ಅಂತ. ಅವಾಗ ಇವ್ರು ಏನು ಹೇಳಿದ್ರು? ಸಿಟ್ಟಿನಿಂದ ಪ್ರತಿಕ್ರಿಯೆ ಕೊಡ್ತಾರೆ. ಅವತ್ತು ನಾನು ಸಾಕ್ಷ್ಯ ಏನೋ ಹೇಳಿದ್ದೆ, ನನಗೆ ಅದನ್ನೆಲ್ಲ ನೆನಪಿಸಬೇಡಿ, ಇದೆಲ್ಲ ಕೇವಲ ಮಾಧ್ಯಮಗಳ ಸೃಷ್ಟಿ ಅಂತ ಹಾರಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಇದು ಕೇವಲ ಹಾರಿಕೊಳ್ಳುವ ಪ್ರಯತ್ನವಲ್ಲ, ನೀವು ಜಸ್ಟ್ ಗಮನಿಸಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಇರಾನ್ ಸಂಘರ್ಷದ ಸಮಯದಲ್ಲಿ 45% ತನ್ನ ನಿಖರ ದಾಳಿ ನಡೆಸುವಂತಹ ಕ್ಷಿಪಣಿಗಳನ್ನು ಅಮೆರಿಕ ಕಳೆದುಕೊಂಡಿದೆ, 45%. ಇದರ ಜೊತೆಗೆ ವಾಯು ದಾಳಿಗಳನ್ನು ತಡೆಯಬಲ್ಲಂತಹ ಕ್ಷಿಪಣಿ ವ್ಯವಸ್ಥೆ ಏನಿತ್ತು ಅದು 50% ಅಮೆರಿಕದ ಕಡಿಮೆಯಾಗಿದೆ. ಮತ್ತೊಂದು ಕಡೆ ಉಕ್ರೇನ್ ಮತ್ತು ಮಧ್ಯಪ್ರಾಚ್ಯದ ಎರಡೂ ಕಡೆಗೂ ಕೂಡ ಇದಕ್ಕೆ ಬೇಡಿಕೆ ಇತ್ತು, ಅದನ್ನು ಕಳೆದುಕೊಂಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಕೂಡ ಅಮೆರಿಕದ ಬಳಿ 50% ಕಡಿಮೆಯಾಗಿದೆ. ಇದು ಅಮೆರಿಕದ ಒಟ್ಟಾರೆ ತಾಂತ್ರಿಕವಾಗಿ ರಕ್ಷಣಾ ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ವಾಸ್ತವ ಅಂಕಿಅಂಶ. ಈ ಕಾರಣಕ್ಕಾಗಿ ರಕ್ಷಣಾ ಕಾರ್ಯದರ್ಶಿ ಪತ್ರಕರ್ತರ ಪ್ರಶ್ನೆಗೆ ಸ್ವಲ್ಪ ತಡಬಡಾಯಿಸಿಬಿಟ್ರು. ಮತ್ತೊಂದು ಕಡೆ $300 ಬಿಲಿಯನ್ ಯುದ್ಧ ಪರಿಹಾರ, ಒಂದು ಕಡೆ $24 ಬಿಲಿಯನ್ ಯಾವುದು ಅಮೆರಿಕ ಮುಟ್ಟುಗೋಲು ಹಾಕಿಕೊಂಡಿರುವಂತ ಆಸ್ತಿ ವಿಚಾರ. ಇದೀಗ $300 ಬಿಲಿಯನ್ ಯಾವುದು? ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಇರಾನ್ನ ಮೂಲ ಸೌಕರ್ಯಗಳು, ಅನೇಕ ತೈಲ ಸಂಸ್ಕರಣಾ ಘಟಕಗಳು, ಅದಾದ ನಂತರ ಅವರ ಸೇತುವೆಗಳು ಎಲ್ಲವೂ ಕೂಡ ಹಾಳಾಗಿತ್ತಲ್ಲ, ಅದನ್ನು ಪುನರಪಿ ಕಟ್ಟೋದಕ್ಕೆ ಬೇಕಾದಂಥ $300 ಬಿಲಿಯನ್ ಹಣ ಇರಾನ್ ಅವರು ಏನು ಹೇಳ್ತಿದ್ದಾರೆ? ಅಮೆರಿಕಾದವ್ರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಇರಾನ್ನ ಮಾಧ್ಯಮಗಳೆಲ್ಲ ಸುದ್ದಿ ಬಂತು. ಅಮೆರಿಕ ಪಾವತಿಸಬೇಕಾದಂಥ ಯುದ್ಧ ಪರಿಹಾರ ಅಂತ ಇರಾನ್ ಅವರೆಲ್ಲ ಹೇಳಿದ್ರು. ಅಮೆರಿಕದ ತೆರಿಗೆದಾರರ ಹಣ ಇರಾನ್ ಪಾಲಾಗ್ತಾ ಇರೋದಕ್ಕೆಲ್ಲ ಆಕ್ರೋಶ. ಪರಮಾಣು ವಿವಾದ ಇನ್ನೂ ಬಗೆಹರದೆ ಅಮೆರಿಕ ಹಣ ಸುರಿತಾ ಯಾಕೆ? ಇದೊಂದು ಖಾಸಗಿ ಹೂಡಿಕೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ನಾವು ನಿನ್ನೆ ಇದ್ರ ಬಗ್ಗೆ ಸುದೀರ್ಘವಾಗಿ ನೋಡಿದ್ವಿ. JD ವ್ಯಾನ್ಸ್ ಅವರು ಅದಕ್ಕೊಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಅಮೆರಿಕ ಸರ್ಕಾರ ಇರಾನ್ಗೆ ನೀಡುವ ಪರಿಹಾರ ಅದು ಧನವಲ್ಲ, ಬದಲಾಗಿ ಖಾಸಗಿ ಹೂಡಿಕೆ ಅಂತ ಸದ್ಯಕ್ಕೆ ಬರ್ತಾ ಇದೆ. ಯಾರ್ಯಾರು? ಕೇವಲ ಅಮೆರಿಕ ಮಾತ್ರ ಅಲ್ಲ, ಅಮೆರಿಕ, UAE, ಸೌದಿ ಅರೇಬಿಯಾ, ಗಲ್ಫ್ನ ಬೇರೆ ಬೇರೆ ದೇಶಗಳು, ದಕ್ಷಿಣ ಕೊರಿಯಾ, ಜಪಾನ್, ಸಿಂಗಪೂರ, ಇವರೆಲ್ಲರೂ ಕೂಡ ಇರಾನ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹೂಡಿಕೆ ಮಾಡೋದಕ್ಕೆ ಅಮೆರಿಕ ಸಹಾಯ ಮಾಡ್ತಾ ಇದೆ. ಅದರ ಭಾಗವಾಗಿ ಒಂದು $150 ಬಿಲಿಯನ್ ಎಲ್ಲ ಒಪ್ಪಿಗೆ ಆಗಿದೆ ಅಂತ. ಹೆಂಗೆ ಇದು ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ, ಈಗ ಉದಾಹರಣೆ ಸೌದಿ ಅರೇಬಿಯಾ, ನಾನು ಇರಾನ್ನ ರಸ್ತೆಗಳನ್ನು ಸರಿ ಮಾಡ್ತೀನಿ, ಇರಾನ್ನ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡೋದಕ್ಕೆ ನಾನು ಸ್ವಲ್ಪ ಒಂದು $150 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡ್ತೀನಿ ಅಂತ ಏನೋ ಮುಂದೆ ಬರುತ್ತೆ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಮುಂದೆ ಬಂದಾಗ ಅದಕ್ಕೆ ಅನುಮತಿ ಕೊಡಬೇಕಾಗಿರೋದು ಯಾರು? ಅಮೆರಿಕ ಅನುಮತಿ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ $150 ಬಿಲಿಯನ್ ಹಣವನ್ನು ನೀವು ಇರಾನ್ನಲ್ಲಿ ಹೂಡಿಕೆ ಮಾಡಿದರೆ ಇರಾನ್ಗೆ ಆರ್ಥಿಕ ವ್ಯವಸ್ಥೆಗೆ ಅದು ಪುಷ್ಟೀಕರಣ ಕೊಟ್ಟಂಗಾಗುತ್ತೆ, ಪ್ಲಸ್ ಪಾಯಿಂಟ್ ಆಗುತ್ತೆ. ಅದು ಅಮೆರಿಕಾಗೆ ಧಕ್ಕೆ ಬೀಳುತ್ತೆ. ಇದೀಗ ಅಮೆರಿಕ ಆ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಸುದ್ದಿ ಇದೆ. ಎರಡನೇದು, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜಾರೆಡ್ ಕುಶ್ನರ್ ಅಂತ, ಇವ್ರದ್ದು ರಿಯಲ್ ಎಸ್ಟೇಟ್ ಉದ್ಯಮ ಇದೆ. ಆ ಕುಶ್ನರ್ನ ಪರವಾಗಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಬ್ಯಾಟ್ ಬೀಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಒಂದು ಹೂಡಿಕೆಯನ್ನು ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ನೆತನ್ಯಾಹು ಹಠಕ್ಕೆ ಅಮೆರಿಕ ಬಲಿನಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ನೆತನ್ಯಾಹು ಮಾತು ಕೇಳಿ ಅನಿವಾರ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧಕ್ಕೆ ಇಳಿದ್ರು ಅನ್ನುವಂಥದ್ದೊಂದು ಸುದ್ದಿ. $29 ಬಿಲಿಯನ್ ಸಾರ್ವಜನಿಕ ಹಣ ನೀರಲ್ಲಿ ಹೋಮ ಆಗ್ಬಿಟ್ಟಿದೆ. ನೀರಲ್ಲಿ ಹೋಮ. ಭಾರತೀಯ ನಾವಿಕರ ಸಾವನ್ನಾಯಿತು. ಜಾಗತಿಕ ಟೀಕೆಗೆ ವಾಷಿಂಗ್ಟನ್ ಎಲ್ಲ ಗುರಿಯಾಯಿತು. ಜುಲೈ 4ನೇ ತಾರೀಕಿಗೆ ಅಮೆರಿಕದ ಸ್ವತಂತ್ರ ದಿನಾಚರಣೆ ಇದೆ. ಹೀಗಾಗಿ ದೇಶದ ಮುಂದೆ ಸ್ವಲ್ಪ ಈ ಟೀಕೆ ಟಿಪ್ಪಣಿಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಯುದ್ಧವನ್ನು ನಿಲ್ಲಿಸಿದ್ರು ಅನ್ನುವಂಥದ್ದೊಂದು ಸುದ್ದಿ ಇದೆ. ಇಂತಹದ್ದೊಂದು ಸುದ್ದಿ ಸದ್ಯಕ್ಕೆ ಎಲ್ಲಿಂದ ಬರ್ತಾ ಇರೋದು? ಇರಾನ್ ಅಂದರೆ ಅಮೆರಿಕಾದಿಂದ ಬರ್ತಾ ಇರುವಂಥದ್ದು ಒಂದು ಸುದ್ದಿ ಇದು. ಈ ಕಾರಣಕ್ಕಾಗಿ ಅವರೆಲ್ಲ ಇದನ್ನು ಒಪ್ಪಿಕೊಳ್ಳುವಂತಹ ಪ್ರಯತ್ನವನ್ನು ನೆತನ್ಯಾಹು ಹಠಕ್ಕೆ ಅವರು ಬಿದ್ದರು ಅಂತ. ಅಂದರೆ ಈ ಡೊನಾಲ್ಡ್ ಟ್ರಂಪ್ ಅವರನ್ನು ಒಪ್ಪಿಸುವ ಕಾರಣಕ್ಕಾಗಿ ಯಾರ್ಯಾರು ಬಂದಿದ್ರು ಅಂತ ಹೇಳಿದ್ರೆ, ಇಸ್ರೇಲ್ನ ಒಂದು ಪಡೆ ಬಂದಿತ್ತಂತೆ, ಅಮೆರಿಕಾದ ಒಂದು ಪಡೆ ಬಂದಿತ್ತಂತೆ. ಅವರು ಬಂದರು, ಡೊನಾಲ್ಡ್ ಟ್ರಂಪ್ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಹೆಂಗೆ ಕನ್ವಿನ್ಸ್ ಮಾಡಿದ್ರು ಅವರು? ಇಲ್ಲ, ನೀವು ಯುದ್ಧವನ್ನು ದಾಳಿ ಮಾಡಿಬಿಟ್ರೆ, ಈ ಹಿಂದೆ ಅವರು ಬೈಡನ್ ಅವರ ಸರ್ಕಾರ ಇದ್ದಾಗ ಇಸ್ರೇಲ್ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬೈಡನ್ ಅವರು ಮುಲಾಜಿಲ್ಲದೆ ಒಪ್ಕೊಂಡಿರಲಿಲ್ವಂತೆ. ಇದೀಗ ಬೆಂಜಮಿನ್ ನೆತನ್ಯಾಹು ಅವರಿಗೆ ಅದೇ ಬೇಕಾಗಿತ್ತು, ಇರಾನ್ ಮೇಲೆ ದಾಳಿ ಆಗಬೇಕಾಗಿತ್ತು ಅಂತ. ಈ ಇರಾನ್ ಮೇಲೆ ದಾಳಿ ಆಗಬೇಕು ಆಗಿತ್ತನ್ನು ಗಮನಿಸಿದಂತಹ ಡೊನಾಲ್ಡ್ ಟ್ರಂಪ್ ಕೂಡ
ನಮಗೂ ಕೂಡ ಒಂದು ಶತ್ರು ದೇಶ ಅನ್ನುವ ಕಾರಣಕ್ಕಾಗಿ ಇಸ್ರೇಲ್ನ ಮಾತು ಕೇಳಿಕೊಂಡು ಅವತ್ತು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ದಾಳಿಯ ಪರಿಣಾಮವಾಗಿ ಏನೇನು ಬೆಳವಣಿಗೆಗಳಾಯಿತು ಅನ್ನೋದನ್ನು ನಾವೆಲ್ಲ ನೋಡಿದ್ವಿ. ಇದೇ ಕಾರಣಕ್ಕಾಗಿ ಜೋ ಬೈಡನ್ ಸರ್ಕಾರದಲ್ಲಿ ಆಗಿರಲಿಲ್ಲ, ಒಂದು ಕನ್ಸರ್ವೇಟಿವ್ ಎನ್ನುವಂಥ ಒಂದು ಟೀಮ್ ಬಂತು. ಆ ಕನ್ಸರ್ವೇಟಿವ್ ಟೀಮ್ ಎಲ್ಲ ಬಂದವರನ್ನ ಪ್ರಯತ್ನವನ್ನು ಮಾಡಿದ್ರು. ನೀವು ನೋಡಿ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 2003ರಲ್ಲಿ ಅಮೆರಿಕ ಇರಾಕ್ ವಿರುದ್ಧ ಸದ್ದಾಂ ಹುಸೇನ್ ವಿರುದ್ಧ ಯುದ್ಧವನ್ನು ಸಾರ್ತು. ಯಾವ ಕಾರಣಕ್ಕಾಗಿ ಯುದ್ಧವನ್ನು ಸಾರಿದ್ರು ಅವರು? ಇಲ್ಲ, ಇರಾಕ್ ಬಳಿ ಇಡೀ ಜಗತ್ತನ್ನೇ ಸರ್ವನಾಶ ಮಾಡಬಲ್ಲಂತಹ ಕ್ಷಿಪಣಿಗಳಿದೆ, ಶಕ್ತಿ ಸಾಮರ್ಥ್ಯ ಇರುವಂತಹ ಶಸ್ತ್ರಾಸ್ತ್ರಗಳಿದೆ ಅನ್ನುವಂಥ ಒಂದು ವರದಿಯನ್ನು ಅಮೆರಿಕಾದ ಪೆಂಟಗನ್ ಅವರು ಕೊಟ್ಟರು. ಈ ಕಾರಣಕ್ಕಾಗಿ 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿತು. ನೀವು ಸುದೀರ್ಘ ಯುದ್ಧವನ್ನು ಮಾಡಿದ ನಂತರ ಒಂದು ತನಿಖೆ ಮಾಡುತ್ತೆ ಅಮೆರಿಕ. ಹೌದಾ, ಇರಾಕ್ ಬಳಿ ಇಂಥದ್ದೇನಾದ್ರೂ ಆಯ್ತಾ, ಅಲ್ಲಿ ಸದ್ದಾಂ ಹುಸೇನ್ ಸರ್ಕಾರ ಹೋಯಿತು, ಇರಾಕ್ ಅಸ್ಥಿರ ಆಗಿಬಿಡ್ತು, ಎಲ್ಲ ಬೆಳವಣಿಗೆ ಆದ ನಂತರ ಒಂದು ತನಿಖೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವರ ಬಳಿ ಅಂತಹ ಕ್ಷಿಪಣಿಗಳಾಗಿರಲಿ ಶಸ್ತ್ರಾಸ್ತ್ರಗಳಾಗಿರಲಿ ಯಾವುದು ಕೂಡ ಇರಲ್ಲ. ಒನ್ಸ್ ಅಗೇನ್ ಇಸ್ರೇಲ್ನ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ಆಯ್ತಾ ಅಂತ ಸದ್ಯಕ್ಕೆ ಬೆಳವಣಿಗೆ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಒಪ್ಪಂದಕ್ಕೆ ಲೆಬನಾನ್ ಕಂಟಕ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಇಸ್ರೇಲ್ ಸೇನೆ ಲೆಬನಾನ್ ಬಿಡದಿದ್ರೆ ಶಾಂತಿ ಒಪ್ಪಂದವೇ ಇಲ್ಲ ಅಂತ ಇರಾನ್ನವರು ಒಂದು ಖಡಕ್ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಲೆಬನಾನ್ನಿಂದ ಈ ದಕ್ಷಿಣ ಭಾಗದಲ್ಲಿ ಏನು ಇಸ್ರೇಲ್ ಅವರೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಸಿರಿಯಾ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಬೇರೆ ಪ್ರದೇಶಗಳಲ್ಲಿ 1,000 ಚದರ ಕಿಲೋಮೀಟರ್ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದನ್ನು ಮುಕ್ತ ಮಾಡಬೇಕು ಅಂತ ಇರಾನ್ನ ಬೇಡಿಕೆ ಇದೆ. ಆದರೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಅದಕ್ಕೆ ಒಪ್ತಾ ಇಲ್ಲ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಇಸ್ರೇಲ್ ಕಾರ್ಯಾಚರಣೆ ನಿಲ್ಲಿಸುವುದು ಶಾಂತಿಗೆ ಮೊದಲ ಹೆಜ್ಜೆ ಅಂತ ಇರಾನ್ ಅವರು ಹೇಳಿದರು. ಇರಾನ್ ಹೊಸ ಷರತ್ತಿನಿಂದ ಪಶ್ಚಿಮ ಏಷ್ಯಾದಲ್ಲಿ ಎಲ್ಲ ಉದ್ವಿಗ್ನತೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ನಮಗೂ ಮತ್ತು ಈ ಒಪ್ಪಂದಕ್ಕೂ ಸಂಬಂಧ ಇಲ್ಲ ಅಂತ ಯಾರು ಹೇಳಿದ್ರು? ಇಸ್ರೇಲ್ನ ಭದ್ರತಾ ಸಚಿವರು ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ನಮ್ಮದೊಂದು ಸಾರ್ವಭೌಮತ್ವ ದೇಶ, ನಾವು ಸ್ವತಂತ್ರವಾಗಿದ್ದೀವಿ, ಅಮೆರಿಕದ ಗುಲಾಮ ದೇಶ ನಮ್ಮದಲ್ಲ. ಈ ಕಾರಣಕ್ಕಾಗಿ ನಾವು ಅಮೆರಿಕದ ಮಾತುಗಳಿಗೆ ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ, ಯಾವ ಕಾರಣಕ್ಕೂ ನಾವು ಜಗ್ಗಲ್ಲ ಅನ್ನುವಂಥ ಮಾತುಗಳನ್ನು ಇಸ್ರೇಲ್ ಹೇಳ್ತಾ ಇದೆ. ಬಟ್ ಇರಾನ್ನ ಆಶಾಭಾವನೆ ಅಥವಾ ಇರಾನ್ನ ಆಯ್ಕೆ ಏನು ಅಂತ ಹೇಳಿದ್ರೆ, ಇರಾನ್ ಹೇಳ್ತಾ ಇದೆ ಲೆಬನಾನ್ನಿಂದ ಯಾರು ಹೋಗಬೇಕು ಹೊರಗಡೆ? ಇದೇ ಇಸ್ರೇಲ್ ಪಡೆಗಳು ಹೋಗಬೇಕು ಅಂತ. ಬಟ್ ಇಸ್ರೇಲ್ ಏನು ಹೇಳ್ತಾ ಇದೆ? ಹೆಜ್ಬುಲ್ಲಾವನ್ನ ಸಂಪೂರ್ಣವಾಗಿ ನಾಶ ಮಾಡಿನೇ ನಾವು ಹಿಂದಿರುಗಿ ಸರಿತೀವಿ ಅಂತ ಇಸ್ರೇಲ್ ಅವರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಅವರ ನಡುವೆ ಮಾತಿನ ಚಕಮಕಿ ಆಗಿದೆ ಅನ್ನುವಂಥ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ G7 ಸಭೆ ನಡೀತಾ ಇದೆ ಈಗ ಫ್ರಾನ್ಸ್ನಲ್ಲಿ. ಅಲ್ಲಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಇದನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಯಾಕಂದ್ರೆ ಅಮೆರಿಕಾದ ಒಳಗೊಳಗೆ ಆಗ್ತಾ ಇರುವಂತಹ ವಿರೋಧ, ಮತ್ತೊಂದು ಕಡೆ ಜಾಗತಿಕವಾಗಿ ಡೊನಾಲ್ಡ್ ಟ್ರಂಪ್ ಅವರು ಎದುರಿಸ್ತಾ ಇರುವಂತಹ ಕೆಲವೊಂದಿಷ್ಟು ಭೀತಿಗಳು, ಈ ಕಾರಣಕ್ಕಾಗಿ ಮಾತುಕತೆ ಅಂತಿಮ ಆಗಬೇಕು ಅಂತ. ಬಟ್ ಈ ಮಾತುಕತೆ ಯಾರು ಗೋಡೆಯಾಗಿ ಇಲ್ಲಿ ನಿಂತಿರೋದು? ಇದೇ ಇಸ್ರೇಲ್ ನಿಂತಿದೆ. ಅವರಿಗೆ ಇರಾನ್ ಸರ್ವನಾಶದ ಪ್ರಶ್ನೆ ಅವರಿಗಿದೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ. ಮತ್ತೊಂದು ಕಡೆ US ರಾಯಭಾರಿಯಿಂದಲೇ ಟ್ರಂಪ್ಗೆ ಮುಖಭಂಗವಾಗಿರುವಂತಹ ಘಟನೆ ಇದು. ನಾನು ಅವಾಗಲೇ ಉಲ್ಲೇಖ ಮಾಡಿದ್ದೆ, ನಾನಿಲ್ಲದೆ ಇದ್ರೆ ಇಸ್ರೇಲ್ ಇರ್ತಿರ್ಲಿಲ್ಲ ಅಂತ ಟ್ರಂಪ್ ಎಲ್ಲ ಹೇಳಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ರಾಯಭಾರಿ ಮೈಕ್ ಹಕ್ಬಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇಸ್ರೇಲ್ ಇಲ್ಲದೆ ಇದ್ದಿದ್ರೆ ಅಮೆರಿಕ ಇರ್ತಿರ್ಲಿಲ್ಲ ಅಂತ. ಇಸ್ರೇಲ್ ಒಂದು ವೇಳೆ ಇಲ್ಲದೆ ಇದ್ದಿದ್ರೆ ಅಮೆರಿಕ ಇರ್ತಿದೆ. ಒಂದು ಐತಿಹಾಸಿಕ ಘಟನೆ ಇದೆ. ಅಮೆರಿಕ ಏನು ಮಾಡ್ತಾ ಇತ್ತು? 1700 ಆ ಇಸ್ವಿಯ ಸಮಯದಲ್ಲಿ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇತ್ತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅಮೆರಿಕಕ್ಕೆ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಬರಬೇಕು ಅಂತ 1781ರಲ್ಲಿ ಹೋರಾಟ ಆಗ್ತಾ ಇತ್ತು. ಆ ಸಮಯದಲ್ಲಿ ಅಮೆರಿಕ ಸೈನ್ಯಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಊಟ ಮಾಡೋದಕ್ಕೆ ಆಹಾರ ಇಲ್ಲ, ಅಮೆರಿಕ ಸೈನ್ಯಕ್ಕೆ ತನ್ನ ಸೈನಿಕರಿಗೆ ಕೊಡಬೇಕಾದಂತಹ ಸಂಬಳಕ್ಕೆ ಹಣ ಇಲ್ಲ, ಶಸ್ತ್ರಾಸ್ತ್ರಗಳಿಗೆ ಹಣ ಇಲ್ಲ. ಇಂಥದ್ದೊಂದು ವಿಷಮ ಪರಿಸ್ಥಿತಿ ಇತ್ತು. ಈ ಸಮಯದಲ್ಲಿ ಅಮೆರಿಕ ಸೋತು ಬಿಡುತ್ತೆ ಅನ್ನುವಂಥ ಆತಂಕ ಜಾಗತಿಕವಾಗಿಲ್ಲವೂ ಕೂಡ ಕಾಡ್ತಾ ಇತ್ತು. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಬೇಕಾಗಿತ್ತು. ಆ ಸಮಯದಲ್ಲಿ ಅಮೆರಿಕಾಗೆ ಒಬ್ಬ ಅದ್ಭುತ ವ್ಯಕ್ತಿ ಸಿಗ್ತಾರೆ. ಯಾರು? ಸಾಲೋಮನ್ ಎನ್ನುವಂಥ ಒಬ್ಬ ಯಹೂದಿ ವ್ಯಕ್ತಿ ಆತ. ಸಾಲೋಮನ್ ಅಂತ ಕರೀತಾರೆ. ಆ ಸಾಲೋಮನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ಉದ್ಯಮಿ ಆಗಿರ್ತಾನಾತ, ಯಹೂದಿ. ಈ ಸಾಲೋಮನ್ ಏನ್ ಮಾಡ್ತಾನೆ? ಫ್ರಾನ್ಸ್, ನೆದರ್ಲ್ಯಾಂಡ್ ಮತ್ತು ಬೇರೆ ಬೇರೆ ಕಡೆಗಳಿಂದ ಸಾಲದ ರೂಪದಲ್ಲಿ ಅಮೆರಿಕಕ್ಕೆ ಸಹಾಯ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಬ್ರಿಟಿಷರು ಈ ಕಾರಣಕ್ಕಾಗಿ ಈ ವ್ಯಕ್ತಿನ ಜೈಲಿಗಡ್ತಾರೆ, ಹೊಡಿತಾರೆ, ಒಂದು ರೀತಿಯಲ್ಲಿ ಸಾಯಿಸುವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಈ ವ್ಯಕ್ತಿ ಜೈಲಿನಿಂದ ತಪ್ಪಿಸಿಕೊಂಡು ಬಂದು ತನ್ನ ಬಳಿ ಇದ್ದಂತಹ ವೈಯಕ್ತಿಕ ಸಂಪತ್ತನ್ನು ಕೂಡ ಯಾರಿಗೆ ಕೊಡ್ತಾನೆ? ಅಮೆರಿಕಾದ ಸೈನ್ಯಕ್ಕೆ ಕೊಡ್ತಾನೆ. ಯಾವ ಕಾರಣಕ್ಕಾಗಿ? ಬ್ರಿಟಿಷರ ವಿರುದ್ಧ ಈ ವ್ಯಕ್ತಿಗಳು ಹೋರಾಟ ಮಾಡುವ ಮುಖಾಂತರ ಅಮೆರಿಕ ಸ್ವತಂತ್ರ ದೇಶ ಆಗಬೇಕು ಅಂತ ಸಾಲೋಮನ್ ಅನ್ನುವಂತಹ ಯಹೂದಿ ವ್ಯಕ್ತಿ ಅಮೆರಿಕಕ್ಕೆ ಅವತ್ತು ಸಹಾಯ ಮಾಡಿದ್ದ. ಆ ಕಾರಣಕ್ಕಾಗಿ ಅಮೆರಿಕ ಇವತ್ತು ಉಳಿದಿದೆ ಅಂತ ಒಂದು ಘಟನೆ. ಎರಡನೇದು, ಐನ್ಸ್ಟೀನ್ 1930ರಲ್ಲಿ ಜರ್ಮನ್ ಅಣುಬಾಂಬನ್ನು ತಯಾರು ಮಾಡ್ತಾ ಇದೆ ಅಂತ ಐನ್ಸ್ಟೀನ್ ಅವರು ಯಾರಿಗೆ ಪತ್ರ ಬರೀತಾರೆ? ಅಮೆರಿಕಕ್ಕೆ ಪತ್ರ ಬರೀತಾರೆ. ನೋಡಿ, ಜರ್ಮನ್ ಅವರು ಅಣುಬಾಂಬ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ನೀವು ಕೂಡ ಸ್ವಲ್ಪ ಇದರಲ್ಲಿ ಪ್ರಗತಿಯನ್ನು ಸಾಧಿಸಿ ಅಂತ. ಹಾಗೆ ಅಮೆರಿಕಕ್ಕೆ ಪತ್ರ ಬಂದಾಗ ಅಮೆರಿಕದ ಸರ್ಕಾರ ರಾಬರ್ಟ್ ಓಪನ್ ಹೈಮರ್ ಎನ್ನುವಂಥ ಒಬ್ಬ ಯಹೂದಿ ನೇತೃತ್ವದ ವಿಜ್ಞಾನಿ, ಆ ಯಹೂದಿ ನೇತೃತ್ವದ ವಿಜ್ಞಾನಿಯ
ಗುಂಪಿನಲ್ಲಿ ಏನು ಶುರುವಾಗುತ್ತೆ ಅಂತ ಹೇಳಿದ್ರೆ ಈ ಅಣುಬಾಂಬ್ಗಳನ್ನು ತಯಾರು ಮಾಡುವಂತಹ ಪ್ರಕ್ರಿಯೆಗಳೆಲ್ಲ ಶುರುವಾಗುತ್ತೆ. ಒಂದು 5-6 ಜನ ಯಹೂದಿ ವಿಜ್ಞಾನಿಗಳು ಅವತ್ತು ಕೆಲಸವನ್ನು ಮಾಡ್ತಾರೆ. ಆ ಮುಖಾಂತರ ಅಂಥದ್ದೊಂದು ಪ್ರಯತ್ನ ಆಯಿತು. ಹೀಗಾಗಿ ಇಸ್ರೇಲ್ ಇರುವ ಕಾರಣಕ್ಕಾಗಿ ಅಮೆರಿಕ ಇದೆ ಅಂತ ನಾವು ಫೇಸ್ಬುಕ್ ಅಥವಾ ಮೆಟಾ ಅದರ ಸಂಸ್ಥಾಪಕ ಜುಕರ್ಬರ್ಗ್ ಆ ವ್ಯಕ್ತಿಯು ಕೂಡ ಯಹೂದಿ. ಅದಾದ ನಂತರ ಗೂಗಲ್ನ ಲಾರಿ ಫೇಜ್ ಇವರು ಕೂಡ ಯಹೂದಿ. ಅಂದರೆ ಡಿಜಿಟಲ್ ಕ್ರಾಂತಿಯನ್ನು ಅಮೆರಿಕ ಮಾಡಿದೆಯಲ್ಲ, ಇದರಲ್ಲಿ ಯಹೂದಿಗಳ ಪಾತ್ರ ಇದೆ ಅಂತ ಅವ್ರು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ನಾವು ಮಾತನಾಡ್ತಾ ಇದ್ವಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿರುವಂತಹ ವಿಚಾರ. ಸರಿಸುಮಾರು 16 ತಿಂಗಳುಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಫ್ರಾನ್ಸ್ನಲ್ಲಿ ಭೇಟಿಯಾದರು. G7 ಶೃಂಗಸಭೆ ನಡೀತಾ ಇದೆ. G7ನ ಸದಸ್ಯ ರಾಷ್ಟ್ರ ಭಾರತ ಅಲ್ಲ. ಒಂದು ವಿಶೇಷ ಆಹ್ವಾನ ಬಂದಿತ್ತು ಭಾರತಕ್ಕೆ. ಹೀಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಭೇಟಿಯ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಈ ನಡವಳಿಕೆಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನೀವು ಈ ಹಿಂದೆ ಭಾರತಕ್ಕೆ ಟ್ರಂಪ್ ಅವರು ಬಂದಿದ್ದರು. ಹೌಡಿ ಮೋಡಿ ಅಂತ ಮೋದಿ ಎನ್ನುವಂಥ ಒಂದು ಕಾರ್ಯಕ್ರಮ ಅಮೆರಿಕಾದಲ್ಲಾಗಿತ್ತು. ಅದಾದ ನಂತರ ಟ್ರಂಪ್ ಅವರಿಗಾಗಿಯೇ ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲೆಲ್ಲ ಜನ ಸೇರಿದರು. ನೀವು ಪ್ರತಿ ಬಾರಿ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ಭೇಟಿಯಾದಾಗ ಒಂದು ಅಪ್ಪುಗೆ ಇರ್ತಿತ್ತಲ್ಲಿ, ಸ್ನೇಹ ಇರ್ತಿತ್ತು. ಅಮೆರಿಕ ಮತ್ತು ಭಾರತವನ್ನು ಪ್ರತಿನಿಧಿಸುವಂಥ ಉಭಯ ನಾಯಕರುಗಳೆಲ್ಲ ಮಿತ್ರತ್ವದಿಂದ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಗಾಂಭೀರ್ಯ ಇರ್ತಿರಲಿಲ್ಲ. ಆದರೆ ಇವತ್ತಿನ ಈ ಭೇಟಿ, ನಿನ್ನೆಯ ಈ ಬೆಳವಣಿಗೆ ಎಲ್ಲವೂ ಆಯ್ತಲ್ಲ, ಇಲ್ಲೊಂದು ಗಾಂಭೀರ್ಯ ಕಾಣ್ತಾ ಇದೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಡೊನಾಲ್ಡ್ ಟ್ರಂಪ್ ಅವರು ಒಂದು ಚೇರ್ ಮೇಲೆ ಕೂತಿದ್ರು. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ. ಕೇವಲ ಒಂದು ಹಸ್ತಲಾಗ ಹ್ಯಾಂಡ್ಶೇಕ್ ಮಾತ್ರ ಆಯಿತು. ಯಾಕೆ ಹೆಂಗಾಯಿತು? ಏನಾದರೂ ಬೆಳವಣಿಗೆಗಳಾಯ್ತಾ? ಇದಕ್ಕೊಂದು ಕೆಲವೊಂದಿಷ್ಟು ಕಾರಣಗಳು ಸಹಜವಾಗಿದೆ. ಏನೇನು ಬೆಳವಣಿಗೆ ಆಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೋದಿ ಟ್ರಂಪ್ ಭೇಟಿ ಬರೀ ಹಸ್ತಲಾಗವ. ನೀವು ಅನೇಕ ಬಾರಿ ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ಅವರೆಲ್ಲ ಭೇಟಿಯಾದಾಗ ಅಪ್ಪುಗೆ ಇರ್ತಿತ್ತು, ಒಂದು ಪ್ರೀತಿಯ ಅಪ್ಪುಗೆ ಇರ್ತಿತ್ತು. ನೀವು ಇದನ್ನು ಹೊರತುಪಡಿಸಿ ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿಯವರು ಅನೇಕ ಬಾರಿ ದೂರವಾಣಿಗಳ ಮುಖಾಂತರ ಎಲ್ಲ ಮಾತನಾಡಿದ್ದಾರೆ. ದೂರವಾಣಿ ಕರೆಯ ಮುಖಾಂತರ, ಅದು ಯುದ್ಧದ ಸಮಯದಲ್ಲಾಗಿರ್ಬೋದು, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಾಗಿರ್ಬೋದು, ಫೋನ್ಗಳ ಮುಖಾಂತರ ಮಾತನಾಡಿದ್ದಾರೆ. ಅದನ್ನು ಹೊರತಾಗಿ 16 ತಿಂಗಳ ನಂತರ ನೇರವಾಗಿ ಭೇಟಿ ಆಗಿರೋದು. ಇದು ಫ್ರಾನ್ಸ್ನ G7 ಶೃಂಗಸಭೆಯಲ್ಲಿ ಹಸ್ತಲಾಗೋಕ್ಕೆಲ್ಲ ಸೀಮಿತ ಆಯಿತು. ಒಂದು ಹಗ್ ಡಿಪ್ಲೊಮಸಿ ಇದೆ ಉಭಯ ನಾಯಕರ ನಡುವೆ ಅಂತೆಲ್ಲ ಹೇಳಲಾಗ್ತಿದೆ. ಉಭಯ ದೇಶಗಳ ನಡುವೆ ಸಂಬಂಧ ಹದಗೆಟ್ಟಿದೆ ಎನ್ನುವಂತಹ ಮುನ್ಸೂಚನೆನ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಫ್ರಾನ್ಸ್ನ ಎವಿಯನ್ಲೆ ವೈನ್ಸ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ 52ನೇ G7 ಶೃಂಗಸಭೆ ಇದು. ಪ್ರಧಾನಿ ಮೋದಿ ಮತ್ತು ಟ್ರಂಪ್ ಎಲ್ಲ ಭೇಟಿ ಆದರು. ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾಗಿದ್ದರಲ್ಲ, ಫೆಬ್ರವರಿ 2025ರ ಸಮಯದಲ್ಲಿ ಮೋದಿ ವಾಷಿಂಗ್ಟನ್ಗೆ ಹೋಗಿ ಅಲ್ಲೆಲ್ಲ ಭೇಟಿಯಾಗಿದ್ದರು. ಅದಾದ ನಂತರ ಇದೇ ಮೊದಲ ಬಾರಿಗೆ ಔಟ್ರೀಚ್ ಅಧಿವೇಶನದ ಸಮಯದಲ್ಲಿ ಈಗೆಲ್ಲ ಹಸ್ತಲಾಘವ ಮಾಡಿದರು, ಕುಶಲೋಪರಿ ಎಲ್ಲ ಆಯಿತು. ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರ 80ನೇ ವಯಸ್ಸಿನ ಬರ್ತಡೇ ಇತ್ತು. 80th ಬರ್ತ್ಡೇ, ಜೂನ್ 14ನೇ ತಾರೀಕಿಗೆ. ಈ ಬರ್ತ್ಡೇ ವಿಶೇಷನ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕವಾಗಿ, ಅಂದರೆ ಟ್ವೀಟ್ ಮುಖಾಂತರನೋ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಮುಖಾಂತರನೋ ವಿಶ್ ಮಾಡೋ ಪ್ರಯತ್ನವನ್ನು ವಿಶ್ ಮಾಡಿಲ್ಲ ಅವರು ಅವತ್ತು. ಇದರ ಹಿಂದೆ ಕೆಲವೊಂದಿಷ್ಟು ಕಾರಣಗಳಿದೆ ಅನ್ನುವಂಥ ಲೆಕ್ಕಾಚಾರ. ಅದೇ ನೀವು ನೋಡಿ, ಸೆಪ್ಟೆಂಬರ್ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ 75 ವರ್ಷ ಆದಂತಹ ಸಮಯದಲ್ಲಿ ಒಬ್ಬ ಅದ್ಭುತ ನಾಯಕನನ್ನು ಭಾರತ ಕಂಡುಕೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹಾಡಿ ಹೊಗಳಿದ್ರು. ಅದು ಒಂದು ಬೆಳವಣಿಗೆ. ಮೊನ್ನೆ ಜೂನ್ 11ನೇ ತಾರೀಕಿಗೆ ಜವಾಹರ್ಲಾಲ್ ನೆಹರು ಅವರ ಸುದೀರ್ಘ ದಿನಗಳ ಪ್ರಧಾನಿ ಎನ್ನುವಂಥ ಒಂದು ಪಟ್ಟವನ್ನು ತೆಗೆದುಹಾಕಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ದಾಖಲೆ ನಿರ್ಮಿಸಿದ್ರಲ್ಲ, ಆ ಸಮಯದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ಮಾತನಾಡಿದರು. ಹಾಗಾದರೆ ಈ ಬೆಳವಣಿಗೆಗಳು ಏನಾಯಿತು? ಕೆಲವೊಂದಿಷ್ಟು ಕಾರಣಗಳಿದೆ. ಏನು ಕಾರಣ ಅಂತ ಹೇಳಿದರೆ, ಭಾರತದ ನಾವಿಕರ ಮೇಲೆ ಆದಂತಹ ದಾಳಿ, ಒಂದೇ ವಾರದಲ್ಲಿ ಭಾರತದ ಹಡಗುಗಳ ಮೇಲೆ ಆದಂತಹ ದಾಳಿ, ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ಪರವಾಗಿ ಒಂದು ಸ್ಟ್ಯಾಂಡ್ ಡೊನಾಲ್ಡ್ ಟ್ರಂಪ್ ಎಲ್ಲ ತೆಗೆದುಕೊಂಡು ಬಿಟ್ಟಿದ್ರು. ಅದಾದ ನಂತರ ಈ ಇರಾನ್ ಮತ್ತು ಅಮೆರಿಕಾದ ಮಧ್ಯಸ್ಥಿಕೆದಾರನಾಗಿ ಪಾಕ್ ಕೆಲಸವನ್ನು ಮಾಡಿತು. ಪಾಕ್ ನಮ್ಮ ಶತ್ರು ದೇಶ. ಈ ಎಲ್ಲ ಕಾರಣಗಳಿಗಾಗಿ ಮತ್ತೆ ರಷ್ಯಾದಿಂದ ನಾವು ತೈಲ ಖರೀದಿ ಮಾಡಿದ್ದಕ್ಕಾಗಿ ಒಂದು 25% ದಂಡನಾತ್ಮಕ ಸುಂಕವನ್ನೆಲ್ಲ ವಿಧಿಸಿದ್ದು ಕೂಡ ಇದಕ್ಕೆ ಕಾರಣ. ಇದರ ಆಕ್ರೋಶ ಭರಿತದ ರೂಪದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡವಳಿಕೆ ಅಂತ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ವಿಶ್ವಾಸದ ಕೊರತೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿಬಿಟ್ಟಿದ್ದಾರೆ. ಅವಕಾಶ ಸಿಕ್ತು ಪ್ರಧಾನಿ ನರೇಂದ್ರ ಮೋದಿಗೆ ಮಾತನಾಡೋದಕ್ಕೆ. ಅವರು ಹೇಳಿದರು, ಯಾವುದೇ ದೇಶದಲ್ಲಿ ಇವತ್ತು ಸಂಪನ್ಮೂಲಗಳ ಕೊರತೆ ಇಲ್ಲ. ಆಯಾ ದೇಶದ ಪ್ರಕೃತಿಗೆ ತಕ್ಕಂತೆ ಆಯಾ ದೇಶಕ್ಕೆ ಸಂಪನ್ಮೂಲ ಇದೆ. ಆದರೆ ಇವತ್ತು ಜಾಗತಿಕವಾಗಿ ಕೊರತೆ ಆಗ್ತಾ ಇರೋದು 2 ರಾಷ್ಟ್ರಗಳ ನಡುವೆ ಸಂಬಂಧ ಮತ್ತು ವಿಶ್ವಾಸದ ಕೊರತೆ ಉಂಟಾಗ್ತಾ ಇದೆ ಅಂತ ಯಾರ ವಿರುದ್ಧ ಹೇಳೋ ಪ್ರಯತ್ನ ಇದು? ನೇರವಾಗಿ ಅಮೆರಿಕಾಗೆ ಹೇಳೋ ಪ್ರಯತ್ನ.
ಅಮೆರಿಕ ಒಂದು ಕಡೆ ಮಿತ್ರತ್ವ ದೇಶ ಅಂತ ಹೇಳಿಕೊಳ್ಳುತ್ತೆ. ಯಾವುದಾದ್ರೂ ಒಂದು ದೇಶದ ಜೊತೆಗೆ ನಾವು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತೀವಿ ಅಂತ ಬಂದಾಗ ದಂಡನಾತ್ಮಕ ಸುಂಕವನ್ನು ವಿಧಿಸ್ತೀವಿ ಅಥವಾ ನಿರ್ಬಂಧಗಳನ್ನು ವಿಧಿಸ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡುತ್ತಲ್ಲ, ಅದನ್ನು ಉಲ್ಲೇಖ ಮಾಡೋ ಪ್ರಯತ್ನವನ್ನು ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೊಂದು ಕೌಂಟರ್ ಅಟ್ಯಾಕ್ ಕೊಡೋ ಪ್ರಯತ್ನವನ್ನು ಮಾಡಿದರು. ಎರಡನೇದ್ದು, ಬಲಿಷ್ಠ ದೇಶ ಪೂರೈಕೆ ಮತ್ತು ಸರಪಳಿಯ ಅದು ತಂತ್ರಜ್ಞಾನ ಆಗಿರ್ಬೋದು, ಇದು ಯಾವುದರಲ್ಲೂ ಕೂಡ ಅಂತರ ಇರಬಾರ್ದು ಅಂತ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಏನು ಹೇಳಿದ್ರು ಅವರು? ತಂತ್ರಜ್ಞಾನ ಇತರ ದೇಶದ ಮೇಲೆ ಯಾವುದೇ ಕಾರಣಕ್ಕೂ ಹೊರತಾಗಬಾರದು, ಎಲ್ಲ ದೇಶಗಳಿಗೂ ಕೂಡ ಅದು ಮುಕ್ತ ಆಗಬೇಕು. ಅದು ವ್ಯಾಪಾರ ಆಗಿರಲಿ, ತಂತ್ರಜ್ಞಾನ ಆಗಿರಲಿ, ಯಾವುದೇ ಕಾರಣಕ್ಕೂ ನಿರ್ಬಂಧಗಳಿಗೆ ಒಳಪಡಬಾರದು, ಅದರ ಬದಲಾಗಿ ಇದು ಮುಕ್ತವಾಗಿರಬೇಕು ಅಂತ. ಈಗ ಅಮೆರಿಕ ಇರಾನ್ ಮೇಲೆ ಹೇರಿರುವಂಥ ನಿರ್ಬಂಧವನ್ನು ನಾವು ನೋಡಿದ್ವಿ, ಭಾರತದ ಮೇಲೆ ದಂಡನಾತ್ಮಕ ಸುಂಕವನ್ನು ವಿಧಿಸಿದ್ದನ್ನು ನೋಡಿದ್ವಿ. ಅದಾದ ನಂತರ ಈ ಜನವರಿಯಲ್ಲಿ ಅಮೆರಿಕ ಮತ್ತು ಭಾರತದ ನಡುವೆ ಒಪ್ಪಂದ ಆಗಿದೆ, ಆ ಮಾತು ಬೇರೆ. ಬಟ್ ಹೆದರಿಸುವ ತಂತ್ರವನ್ನು ಯಾರು ಹುಡ್ತಾರೆ? ಇದೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಹುಡ್ತಾ ಇದ್ದಾರೆ. ಇದು ಸರಿಯಲ್ಲ ಎನ್ನುವಂಥ ಮೆಸೇಜನ್ನು ಕೂಡ ಕೊಡೋ ಪ್ರಯತ್ನವನ್ನು ಮಾಡಿದರು. ಮತ್ತೊಂದು ಅಂಶವನ್ನು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ್ರು. ಜಾಗತಿಕವಾಗಿ ಅಸ್ಥಿರತೆಗಳೇನು ಉಂಟಾಗ್ತಾ ಇದೆ, ಯುದ್ಧಗಳೇನು ಉಂಟಾಗ್ತಾ ಇದೆ, ಇವುಗಳನ್ನು ತಡೆಯುವಲ್ಲಿ ವಿಶ್ವಸಂಸ್ಥೆ ಮತ್ತು WTO ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವೆಲ್ಲೂ ಕೂಡ ವಿಫಲವಾಗಿ ಬಿಟ್ಟಿವೆ. ಇವರ ಕೈಯಲ್ಲಿ ಜುಟ್ಟಿತ್ತು, ಆ ಜುಟ್ಟನ್ನು ಸರಿಯಾಗಿ ನಿಯಂತ್ರಣ ಮಾಡೋ ಪ್ರಯತ್ನವನ್ನು ನಾವು ಮಾಡಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅವರು ಹೇಳೋ ಪ್ರಯತ್ನವನ್ನು ಮಾಡಿದರು. ನೀವು ನೋಡಿ, ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿದಂತಹ ಸಮಯದಲ್ಲಿ ಆಗಸ್ಟ್ 2025ರಲ್ಲಿ ಏನು ಮಾಡಿದ್ರು? ಅವರು 25% ಸುಂಕವನ್ನು ಹಾಕಿದ್ರು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಅವ್ರ ಜೊತೆಗೆ ಮಾತನಾಡಿದರು. ಅದಾದ ನಂತರ 18% ಅದನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಈ ಎಲ್ಲ ಬೆಳವಣಿಗೆಗಳ ಭಾಗವಾಗಿ ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಭಾರತೀಯ ನಾವಿಕರ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹ. ಇದು ಭಾರಿ ಇಂಪಾರ್ಟೆಂಟ್. ನಾವು ಮೊನ್ನೆ ನೋಡಿದ್ವಿ, ಒಂದೇ ವಾರದಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ 3 ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಅದರಲ್ಲಿ 3 ಜನ ನಾವಿಕರು ಮೃತಪಟ್ಟರು. ಒಂದು 24 ಜನರಿದ್ದಂತಹ ಹಡಗು, 21 ಜನ ಸೇಫಾಗಿ ಬಂದರು, 3 ಜನ ಮೃತಪಟ್ಟರು. ಟ್ರಂಪ್ ಎದುರೇ ಘಟನೆಯನ್ನೆಲ್ಲ ಪ್ರಸ್ತಾಪನೆ ಮಾಡಿ ಆಕ್ರೋಶವನ್ನು ಮೋದಿ ಹೊರಹಾಕಿದ್ರು. ನಾವಿಕರ ಸುರಕ್ಷತೆ ನಮ್ಮ ಜವಾಬ್ದಾರಿ, ಇದಕ್ಕೆ ಧಕ್ಕೆ ಆದರೆ ನಾವೆಲ್ಲ ಸಹಿಸಲ್ಲ. ಆದಿತ್ಯ ಶರ್ಮಾ, ಶಿವಾನಂದ್, ಪಟ್ನಾಲ್, ಸುರೇಶ್ ಇವರ ಕುಟುಂಬಕ್ಕೆ ನ್ಯಾಯದ ಭರವಸೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಮೊದಲು ಏನು ಹೇಳ್ತೀವಿ ಈ ವಿಚಾರದಲ್ಲಿ? ಇಲ್ಲ, ನಾವೇ ದಾಳಿ ಮಾಡಿದ್ವಿ, ನಮ್ಮ ಮಾತುಗಳನ್ನು ಈ ಭಾರತದ ನಾವಿಕರಿದ್ದಂಥ ಈ ಹಡಗುಗಳು ನಮ್ಮ ನಿಯಮಗಳನ್ನು ಮೀರಿ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗೋ ಪ್ರಯತ್ನವನ್ನು ಮಾಡಿದ್ದು, ಹೀಗಾಗಿ ದಾಳಿ ಮಾಡಿಬಿಟ್ವಿ. ರೇಡಿಯೋ ಮುಖಾಂತರ ಅವರಿಗೆ ಸೂಚನೆಯನ್ನು ಕೊಟ್ಟಿವಿ, ಇಲ್ಲ ಅವರು ಪಾಲನೆ ಮಾಡಲಿಲ್ಲ, ನಾವು ಎಂಜಿನ್ ಕೋಣೆಗಳಿಗೆ ದಾಳಿ ಮಾಡಿದ್ವಿ ಅಂತ ಅವರಲ್ಲಿ ಹೇಳೋ ಪ್ರಯತ್ನ ಮಾಡಿತು. ಯಾವಾಗ ಜೈಶಂಕರ್ ಅವರಾಗಿರ್ಬೋದು, ಅದಾದ ನಂತರ ಭಾರತ ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಲ್ಲ, ಏನು ಹೇಳಿದ್ರು ಅಮೆರಿಕಾದವರು? ಇಲ್ಲ ನಾವು ದಾಳಿ ಮಾಡಿಲ್ಲ, ಇದರ ಬದಲಾಗಿ ಇರಾನ್ನವರು ದಾಳಿ ಮಾಡಿದ್ದಾರೆ, ನಮಗೂ ಮತ್ತು ಈ ದಾಳಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಈ ಘಟನೆಯಿಂದಲೇ ಸಂಪೂರ್ಣವಾಗಿ ಹಿಂಜರಿತುಕೊಳ್ಳುವಂತಹ ಪ್ರಯತ್ನವನ್ನು ಯಾರು ಮಾಡಿದ್ರು? ಅಮೆರಿಕ ಮಾಡಿತು. ಮೊದಲು ಒಪ್ಪಿಕೊಂಡ್ರು, ಅದಾದ ನಂತರ ನಿರಾಕರಣೆ ಆಯಿತು. ಇದು ಯಾವ ನ್ಯಾಯ? ಅದನ್ನ ಸ್ವತಃ ಜೈಶಂಕರ್ ಅವರು ಹೇಳಿದ್ರು. ಅಂತಾರಾಷ್ಟ್ರೀಯ ಕಡಲು ನಿಯಮಗಳನ್ನು ಅಮೆರಿಕ ಮುರಿತಾ ಇದೆ. ಯಾವ ನಿಯಮಗಳನ್ನು ಇರಾನ್ ಮುರಿತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿ ನೌಕಾ ದಿಗ್ಬಂಧನವನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಹಾಕಿತ್ತು. ಅದೇ ಮತ್ತೊಂದು ದೇಶಗಳ ಹಡಗುಗಳ ಮೇಲೆ ದಾಳಿ ಮಾಡುವ ಮುಖಾಂತರ ಅಂತಾರಾಷ್ಟ್ರೀಯ ನಿಯಮಗಳನ್ನು ಹಾಳು ಮಾಡ್ತಾ ಇದೆ ಅಂತ ಜೈಶಂಕರ್ ಅವರು ಆಕ್ರೋಶವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಭಾರತ ಏನು ಮಾಡಿದೆ ಅಂತ ಹೇಳಿದ್ರೆ, ಜಾಗತಿಕ ವೇದಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಮೆರಿಕಾದಿಂದ ಭಾರತಕ್ಕೆ ಆದಂತಹ ಹಾನಿಯ ಬಗ್ಗೆ ಪ್ರಸ್ತಾಪ ಮಾಡಿ ಈ ಹಾನಿಗೆ ಬೆಲೆಯನ್ನು ಅಮೆರಿಕ ತೆರಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಮಾತುಕತೆ ನಡೆಸಿ 3 ಕುಟುಂಬಗಳಿಗೆ ನ್ಯಾಯದ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಭಾರತದ ಒಟ್ಟಾರೆ ಶಕ್ತಿಗೆ ಕೆನಡಾ ಒಂದು ಸಲಾಂ ಹಾಕಿಬಿಟ್ಟಿದೆ. ಇತ್ತೀಚೆಗೆ ಭಾರತದಲ್ಲಿ ಬ್ರಿಕ್ಸ್ ಶೃಂಗಸಭೆ ಆಯಿತು. ಆ ಸಮಯದಲ್ಲೂ ಕೂಡ ನಮ್ಮನ್ನು ಹಾಡಿ ಹೊಗಳಿದ್ರು ಸದಸ್ಯ ದೇಶಗಳು. ಭಾರತದ ಆರ್ಥಿಕತೆ, ಭಾರತ ಹೊಂತಾ ಇರುವಂಥ ಅಭಿವೃದ್ಧಿ, ಭಾರತದ ನಾಯಕತ್ವ ಎಲ್ಲದರ ಬಗ್ಗೆ ಹಾಡಿ ಹೊಗಳೋ ಪ್ರಯತ್ನ ಆಯಿತು. ಒನ್ಸ್ ಅಗೇನ್ ಇವತ್ತು ಹಾಗೆ ಆಗಿದೆ. ಭಾರತದ ಹೊರತಾಗಿ ಜಗತ್ತಿನ ಯಾವುದೇ ಪ್ರಮುಖ ನಿರ್ಧಾರ ಅಸಾಧ್ಯ. ಜಗತ್ತಿನಲ್ಲಿ ಯಾವುದೇ ಮುಖ್ಯ ನಿರ್ಣಯವನ್ನು ತೆಗೆದುಕೊಳ್ಬೇಕಂದ್ರೂ ಕೂಡ ಭಾರತದ ಉಪಸ್ಥಿತಿ ಅದಕ್ಕೆ ಅಗತ್ಯ ಅಂತ ಯಾರು ಹೇಳಿರೋದು? ಮಾರ್ಕ್ ಕಾರ್ನಿ ಹೇಳಿದ್ದಾರೆ. G7 ಒಕ್ಕೂಟ ಜಗತ್ತನ್ನು ನಡೆಸುವ ಕಾಲ ಮುಗಿದು ಹೋಗ್ಬಿಟ್ಟಿದೆ. ಬದಲಾಗ್ತಾ ಇರುವ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತದ ಪಾತ್ರ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋಗಿ, ಭಾರತ ಮತ್ತು ಕೆನಡಾ ಸಂಬಂಧ ಅತ್ಯುತ್ತಮವಾಗೇ ಇತ್ತು. 2023ರಲ್ಲಿ ಒಂದು ಘಟನೆ ಆಯಿತು. ಏನು ಘಟನೆ? ಕೆನಡಾದಲ್ಲಿ ಖಲಿಸ್ತಾನ್ ಟೈಗರ್ ಫೋರ್ಸ್ನ ಮುಖ್ಯಸ್ಥ ಹರ್ದೀಪ್ ಸಿಂಗ್ ಹತ್ಯೆ ಆಗುತ್ತೆ. ಅಂದರೆ ಖಲಿಸ್ತಾನ್ ಪ್ರತ್ಯೇಕ ದೇಶ ಬೇಕು ಅಂತ ಒಂದು ದೊಡ್ಡ ಹೋರಾಟ ಆಗ್ತಾ ಇದೆ. ಅದರ ಇತಿಹಾಸ ಬೇರೆ ಇದೆ, ಅದನ್ನು ಮತ್ತೊಂದು ದಿನ ನೋಡೋಣ. ಖಲಿಸ್ತಾನ್ ಪ್ರತ್ಯೇಕ ಹೋರಾಟಗಾರರು ಕೆನಡಾದಲ್ಲಿ ಪದೇ ಪ್ರತಿಭಟನೆ ಮಾಡೋದು, ಭಾರತದಲ್ಲಿ ಎಲ್ಲವೂ ಕೂಡ ಆಗ್ತಾ ಇದೆ. ಒಂದು 18 ಲಕ್ಷ ಜನ ಭಾರತೀಯರು ಕೆನಡಾದಲ್ಲಿ ಇದ್ದಾರೆ. ಆ ವ್ಯಕ್ತಿಯ ಹತ್ಯೆ ಆಯಿತು. ಆ ವ್ಯಕ್ತಿ ಹತ್ಯೆ ಆದಂತಹ ಸಮಯದಲ್ಲಿ ಅವತ್ತು ಕೆನಡಾದ ಪ್ರಧಾನಿಯಾಗಿದ್ದಂತಹ ಜಸ್ಟಿನ್ ಟ್ರೂಡೋ ಒಂದು ಹೇಳಿಕೆ ಕೊಡ್ತಾರೆ, ಭಾರತದ ಏಜೆಂಟ್ಗಳ ಕೈವಾಡ ಇದೆ, ಈ
ಈ ಕಲೆಯಲ್ಲಿ, ಈ ಹತ್ಯೆಯಲ್ಲಿ ಭಾರತದ ಏಜೆಂಟ್ಗಳ ಕೈವಾಡ ಇದೆ ಅಂತ. ಎಲ್ಲಿ ತನಕ ಹೋಗಿತ್ತು ಭಾರತ ಮತ್ತು ಕೆನಡಾದ ಸಂಬಂಧ ಅಂತ ಹೇಳಿದ್ರೆ, ಎಲ್ಲ ಉಭಯ ದೇಶಗಳು ತಮ್ಮ ತಮ್ಮ ರಾಯಭಾರಿಗಳನ್ನು ವಾಪಸ್ ಎಲ್ಲ ಕರೆಸ್ಕೊಂಡ್ಬಿಟ್ರು. ಅಲ್ಲಿ ತನಕ ಹೋಯಿತು. ಅದಾದ ನಂತರ ಅಲ್ಲಿ ಟ್ರೂಡೋ ಸರ್ಕಾರ ಪತನ ಆಯಿತು, ಬೇರೊಂದು ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇದೀಗ ಭಾರತದ ಪರವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ. ಏನು ಹೇಳಿಕೆ ಕೊಟ್ಟರು ಅಂತ ಹೇಳಿದ್ರೆ, ನೀವು ನೋಡಿ, G7 ದೇಶಗಳು ಯಾರ್ಯಾರು? US ಇದೆ, UK ಇದೆ, ಫ್ರಾನ್ಸ್ ಇದೆ, ಜರ್ಮನಿ, ಇಟಲಿ, ಕೆನಡಾ ಮತ್ತು ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ G7 ಸದಸ್ಯ ರಾಷ್ಟ್ರಗಳು. ಭಾರತ ಇದರ ಸದಸ್ಯ ದೇಶ ಅಲ್ಲ. ಕೆನಡಾ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಭಾರತ ಕಾಯಂ ಸದಸ್ಯ ದೇಶ ಅಲ್ಲದೆ ಇದ್ರೂ ಕೂಡ ಒಂದು ವಿಶೇಷ ಆಹ್ವಾನಿತವಾಗಿ ಭಾರತ ಇವತ್ತು ಬಂದಿದೆಯಲ್ಲ, ಇದೇ ಇದಕ್ಕೊಂದು ಮುಕುಟ ಅಂತ ಹೇಳುವ ಪ್ರಯತ್ನದ ಭಾಗವಾಗಿ ಜಾಗತಿಕವಾಗಿ ನಡೆಯುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಭಾರತದ ಹತ್ರ ಉತ್ತರ ಇದೆ. ಭಾರತ ಒಂದು ಪ್ರಾದೇಶಿಕ ಶಕ್ತಿಯಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಜಾಗತಿಕವಾಗಿ ಒಂದು ಶಕ್ತಿಯಾಗಿ ಪ್ರಬಲವಾಗಿ ಬೆಳೆದಿದೆ ಅಂತ ಅವರೆಲ್ಲ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಜಾಗತಿಕ ಶಾಂತಿಗೆ G7 ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ G7 ರಾಷ್ಟ್ರಗಳ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ರಕ್ಷಣೆ ಕೊಡೋದಕ್ಕೆಲ್ಲ ಸಮ್ಮತಿ ವ್ಯಕ್ತಪಡಿಸಿದ್ರು. ಉಕ್ರೇನ್ನ ಆರ್ಥಿಕ ಮತ್ತು ಮಿಲಿಟರಿ ನೆರವು ಮುಂದುವರಿಸೋದಕ್ಕೆಲ್ಲ ನಿರ್ಧಾರ ಮಾಡಿದ್ರು. AI ನಿಯಂತ್ರಣಕ್ಕೆ ಅಂತಾರಾಷ್ಟ್ರೀಯ ನಿಯಮದ ಅವಶ್ಯಕತೆ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಮೋದಿ ಸಮ್ಮುಖದಲ್ಲಿ ಜಾಗತಿಕ ಬಿಕ್ಕಟ್ಟುಗಳಿಗೆ ರಾಜತಾಂತ್ರಿಕ ಪರಿಹಾರದ ಘೋಷಣೆಗಳನ್ನೆಲ್ಲ ಮಾಡೋ ಪ್ರಯತ್ನವನ್ನು ಮಾಡಿದರು. ಅಂದರೆ ಅಮೆರಿಕ ಮತ್ತು ಇರಾನ್ ನಡುವೆ ಇದೀಗ ಜಿನೇವಾದಲ್ಲಿ ಮಾತುಕತೆಗಳು ಏನಾಗುತ್ತೆ, ಆ ಮಾತುಕತೆಗೆ G7 ಶೃಂಗಸಭೆಯು ಕೂಡ ಒಮ್ಮತದಿಂದ ಒಪ್ಪಿಗೆ ಸೂಚಿಸಿದೆ. ಮತ್ತೊಂದು ಪ್ರಮುಖವಾಗಿ ಆದಂತಹ ಬೆಳವಣಿಗೆ, ಉಕ್ರೇನ್ಗೆ ತನ್ನ ಸಹಾಯ ಹಸ್ತವನ್ನು ಮುಂದುವರಿಸೋದು. ಬಿಕಾಸ್ ರಷ್ಯಾ ದಾಳಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಉಕ್ರೇನ್ಗೆ ಸಹಾಯ ಹಸ್ತವನ್ನು ಮುಂದುವರಿಸೋದು. ಹಾರ್ಮುಜ್ ಜಲಸಂಧಿಯ ಈ ಬಿಕ್ಕಟ್ಟೇನೆಲ್ಲವೂ ಕೂಡ ಮುಕ್ತಾಯ ಆಯಿತು. ಅದೆಲ್ಲವನ್ನು ಕೂಡ ಸ್ವಾಗತ ಮಾಡಿದೆ G7 ಶೃಂಗಸಭೆ. ಇದು ಒಟ್ಟಾರೆ G7 ಶೃಂಗಸಭೆಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು. ಇನ್ನು ಜೀ ಕನ್ನಡ ನ್ಯೂಸ್ DNA ಮೂರನೇ ಸುದ್ದಿ ಭಾರತಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಾವು ಅನೇಕ ದಿನಗಳಿಂದ ನೋಡ್ತಾ ಇದ್ದೀವಿ, ಭಾರತ ಮತ್ತು ಚೀನಾದ ನಡುವೆ ಆಗ್ತಾ ಇರುವಂತಹ ಪ್ರಬಲ ಪೈಪೋಟಿ. ನೀವು ಜಾಗತಿಕವಾಗಿ ಒಂದು ಎರಡು ಬಣಗಳಿದೆ. ಒಂದು ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ನ ಪಾಶ್ಚಿಮಾತ್ಯ ಬಣ ಅಂತ ನಾವು ಕರಿತೀವಿ. ಮತ್ತೊಂದು ಕಡೆ ಚೀನಾ ಮತ್ತು ರಷ್ಯಾದ ಬಣ ಜಾಗತಿಕವಾಗಿ ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ. ನಮಗೆ ಗಡಿಗೆ ಹತ್ತಿರವಾಗಿರುವಂತಹ ಚೀನಾ ಬೇರೆ ಬೇರೆ ಕಾರಣಕ್ಕಾಗಿ ಗಡಿ ಖ್ಯಾತಿಯ ಮುಖಾಂತರ ಭಾರತದ ಮೇಲೆ ದಾಳಿ ಮಾಡೋದು ಅಥವಾ ಆಮದು ರಫ್ತು ವಿಚಾರದಲ್ಲಿಯೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಭಾರತ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಚೀನಾಕ್ಕೆ ಹೊಡೆತ ಕೊಡಬೇಕು ಅಂತ ಹೇಳಿ ಈ ರಹಸ್ಯ ಖನಿಜಗಳ ವಿಚಾರದಲ್ಲಿ ಸ್ವಾವಲಂಬನೆ ಸಾಧಿಸೋದಕ್ಕೆ ಯಾರ ಜೊತೆ ಹೋಗ್ತಾ ಇದ್ದಾರೆ? ರಷ್ಯಾದ ಜೊತೆಗೆ ಒಂದು ರಹಸ್ಯ ಮಾತುಕತೆಗಳನ್ನು ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಇಡೀ ಜಗತ್ತಿನ ಮಾರುಕಟ್ಟೆಯನ್ನು ಇಡೀ ಚೀನಾ ನಿರ್ವಹಣೆ ಮಾಡುತ್ತೆ. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾವು EV ವಾಹನಗಳಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ನಾವು ಚೀನಾ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಅನೇಕ ಚೀನಾ ವಸ್ತುಗಳನ್ನು ಭಾರತದ ಮಾರುಕಟ್ಟೆಗೆ ಏನು ಬರ್ತಾ ಇತ್ತು ಅವುಗಳನ್ನು ನಿಷೇಧ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಕಳೆದ ಬಾರಿ. ಅವರೆಲ್ಲ ನಮ್ಮ ಮೇಲೆ ದಾಳಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದನ್ನು ಬಳಸಬಾರದು ಅಂತ ಚೀನಾದ ಮಾರುಕಟ್ಟೆಯನ್ನೇ ಫ್ಲಾಪ್ ಮಾಡೋ ಪ್ರಯತ್ನವನ್ನು ಭಾರತ ಮಾಡಿತ್ತು. ಇದೀಗ ಒನ್ಸ್ ಅಗೇನ್ ಈ ರೇರ್ ಅರ್ತ್ ಎನ್ನುವಂತಹ ಈ ರೇರ್ ಅರ್ತ್ ಎಲಿಮೆಂಟ್ಸ್ನ ವಿಚಾರದಲ್ಲಿ ಭಾರತ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಏನು ಬೆಳವಣಿಗೆ ಆಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೈಬೀರಿಯಾದಲ್ಲಿ ಭಾರತದ ರಹಸ್ಯ ನಿಧಿ ಬೇಟೆ. ರಷ್ಯಾದ ಒಂದು ಪ್ರದೇಶ ಸೈಬೀರಿಯಾ ಎನ್ನುವಂತಹ ಪ್ರದೇಶ, ಇದನ್ನು ಕೇಂದ್ರೀಕರಿಸಿಕೊಂಡು ಭಾರತ ಇದಕ್ಕೊಂದು ಹೆಜ್ಜೆಯನ್ನು ಇಟ್ಟಿದೆ. ಚೀನಾಗೆ ಮರ್ಮಾಘಾತ ಕೊಡೋದಕ್ಕೆ ಭಾರತದ ಹಿಮಗಡ್ಡೆ ಆಪರೇಷನ್ ಇದು. ರೇರ್ ಅರ್ತ್ ಎಲಿಮೆಂಟ್ಸ್ಗಾಗಿ ಸೈಬೀರಿಯಾದಲ್ಲಿ ಒಂದು ರಹಸ್ಯ ಶೋಧ. ಭಾರತದ IREL ಮತ್ತು ರಷ್ಯಾದ ರೋಸ್ ನೆಫ್ಟ್ ನಡುವೆ ಒಂದು ಗುಪ್ತ ಮಾತುಕತೆ ಆಗಿದೆ. ಅಂದರೆ ಈ ರೇರ್ ಅರ್ತ್ ಎಲಿಮೆಂಟ್ಸ್ ವಿಚಾರದಲ್ಲಿ ಒಂದು ರಹಸ್ಯ ಶೋಧವನ್ನು ಮಾಡೋದಕ್ಕೆ, ಅಪರೂಪದ ಖನಿಜ ಸಂಪನ್ಮೂಲ ಅಂತ ನಾವು ಕರಿತೀವಿ. ಭಾರತದಲ್ಲಿದೆ, ಅದರ ಸಾಂದ್ರತೆ ಕಡಿಮೆ ಅಂತ. ಅದನ್ನು ನಾವೀಗ ವಾಣಿಜ್ಯ ಬಳಕೆಯ ದೃಷ್ಟಿಯಿಂದ ಎಲ್ಲ ಮಾಡ್ತಾ ಇಲ್ಲ. ಹೀಗಾಗಿ ಭಾರತದ ಸರ್ಕಾರಿ ಸ್ವಾಮ್ಯದ ಗಣಿಗಾರಿಕೆ ಸಂಸ್ಥೆ ರಷ್ಯಾದ ತೈಲ ದೈತ್ಯ ಸಂಸ್ಥೆ ಆಗಿರುವಂತಹ ರೋಸ್ ನೆಫ್ಟ್ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ನೀವು ನೋಡಿ, ರೇರ್ ಅರ್ತ್ ಖನಿಜ ಉತ್ಪಾದನೆಯ ಪ್ರಮಾಣದಲ್ಲಿ ಚೀನಾ 70% 95% ತನ್ನ ಹಿಡಿತವನ್ನು ಹೊಂದಿದೆ. ಚೀನಾದ ಮೇಲೆ ನಮ್ಮ ಅವಲಂಬನೆ ಏನಿದೆ, ಡಿಪೆಂಡೆನ್ಸಿ ಏನಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಭಾರತ ರಷ್ಯಾದ ಸೈಬೀರಿಯಾದ ಜೊತೆಗೆ ಒಂದು ಸುರಕ್ಷಿತವಾದಂಥ ಪರ್ಯಾಯ ಮಾರ್ಗವನ್ನೆಲ್ಲ ಕಂಡುಕೊಂಡಿದೆ. 2030 ವೇಳೆಗೆ ಈ AV ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಳಕೆ ಮಾಡಿಕೊಳ್ಬೇಕು ಅಂತ ಪ್ರಯತ್ನವನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಪ್ರಯತ್ನಕ್ಕೆ ಇದೀಗ ಭಾರತ ಕೈ ಹಾಕಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಭಾರತಕ್ಕೆ ಟಾಮ್ಟಾರ್ ಅಗತ್ಯ ಏನಿದ್ರ ಅಗತ್ಯ? ಸೈಬೀರಿಯಾದ ಟಾಮ್ಟಾರ್ ಪ್ರದೇಶದಲ್ಲಿ ಜಗತ್ತಿನ ಅತಿ ದೊಡ್ಡ ಖನಿಜ ಭಂಡಾರ ಇದೆ. ಜಗತ್ತಿನಲ್ಲಿ ಇದುವರೆಗೂ ಕೂಡ ಯಾರೂ ಪೂರ್ಣ ಪ್ರಮಾಣದಲ್ಲಿ ಕೈ ಹಾಕದಂತಹ ರಹಸ್ಯ ನಿಧಿ ಇದು. ನೀವು ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಸೈಬೀರಿಯಾ ಅನ್ನುವಂಥ ಒಂದು ಪ್ರದೇಶ ಇದೆಯಲ್ಲ, ಇದು ರಷ್ಯಾದ ಪೂರ್ವ ಮತ್ತು ಈಶಾನ್ಯ ಭಾಗಕ್ಕೆ ಬರುತ್ತೆ. ಇದು
ಅತ್ಯಂತ ಖನಿಜ ಸಂಪನ್ಮೂಲವನ್ನು ಹೊಂದಿರುವಂತಹ ಪ್ರದೇಶ ಇದು. ಇದನ್ನು ನಾವು ಬಳಕೆ ಮಾಡಿಕೊಳ್ತಾ ಇದ್ದೀವಿ. ಅದು ಚಿನ್ನ, ವಜ್ರ, ಪ್ಲಾಟಿನಮ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕಚ್ಚಾ ತೈಲ ಆಗಿರ್ಬೋದು, ಎಲ್ಲವೂ ಕೂಡ ಇದೆ. ರಷ್ಯಾ ಮಿತ್ರ ದೇಶ ಅನ್ನುವ ಕಾರಣಕ್ಕಾಗಿ ಅದರ ಮೇಲೆ ನಾವೆಲ್ಲ ಡಿಪೆಂಡೆನ್ಸಿ ಮಾಡ್ತಾ ಇದ್ದೀವಿ. ಈ ಟಾಮ್ಟಾರ್ ಖನಿಜ ಸಂಪನ್ಮೂಲ ಯಾಕೆ ನಾವು ಡಿಪೆಂಡೆನ್ಸಿ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಇಲ್ಲಿ 154 ಮಿಲಿಯನ್ ಟನ್ ಇದೆ ಇಲ್ಲಿ ಖನಿಜದ ಅದಿರಿನ ಪ್ರಮಾಣ. ಇದೆಲ್ಲವೂ ಕೂಡ ಇದೆ. ರೇರ್ ಅರ್ಥನ ಸಾಂದ್ರತೆಯು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ರೇರ್ ಅರ್ಥನ ಸಾಂದ್ರತೆಯ ಪ್ರಮಾಣವು ಕೂಡ ದೊಡ್ಡ ಮಟ್ಟದಲ್ಲಿದೆ. 14.5% ಎಲ್ಲ ಇದೆ ಅಂತ ಎಲ್ಲ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಜಗತ್ತಿನ ಬೇರೆ ಬೇರೆ ಕಡೆ ರೇರ್ ಅರ್ತ್ ಏನು ಸಿಗುತ್ತಲ್ಲ, ಈ ಬೆಲ್ಜಿಯಂ ಏನು ಮಾಡುತ್ತೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ನಿಯೋಬಿಯಂ ಅನ್ನು ಅವರು ತಯಾರು ಮಾಡ್ತಾರೆ. ಅತಿ ಹೆಚ್ಚು ಅವರೇ ತಯಾರು ಮಾಡೋದು. ಆದರೆ ಈ ನಿಯೋಬಿಯಂನ ಸಾಂದ್ರತೆಯಲ್ಲಿ ಅತ್ಯಂತ ಕಡಿಮೆ ಇರುತ್ತೆ ಬ್ರೆಜಿಲಲ್ಲಿ. ಆದರೆ ಈ ಪ್ರದೇಶದಲ್ಲಿ ಟಾಮ್ಟಾರ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಸಾಂದ್ರತೆಯನ್ನು ನಾವು ತೆಗೆದುಕೊಂಡು ಬರ್ಬೋದು. ಅದನ್ನು ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳಾಗಿರ್ಬೋದು, ಬೇರೆ ಬೇರೆ ರಂಗಗಳಲ್ಲೂ ಕೂಡ ನಾವೆಲ್ಲ ಬಳಕೆ ಮಾಡಬಹುದು ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇದನ್ನು ನಾವು ನೋಡಿ ರಾಕೆಟ್ ಆಗಿರ್ಬೋದು, ಕ್ಷಿಪಣಿ ಆಗಿರ್ಬೋದು, ಎಲ್ಲದರ ತಯಾರಿಕೆಗೆ ನಿಯೋಬಿಯಂ ಅವಶ್ಯಕತೆ ಇದೆ. ಈ ನಿಯೋಬಿಯಂ ಅವಶ್ಯಕತೆ ಇದೆ. ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಸೈಬೀರಿಯಾದ ಈ ಟಾಮ್ಟಾರ್ ಎನ್ನುವಂತಹ ಈ ಒಂದು ಏನು ವ್ಯವಸ್ಥೆ ಇದೆ ಅದರ ಮೇಲೆ ಡಿಪೆಂಡೆನ್ಸಿ ಆಗೋದಕ್ಕೆ ನಾವೆಲ್ಲ ಜಾಸ್ತಿ ಹೋಗ್ತಾ ಇದ್ದೀವಿ ಅಂತ ಒಂದು. ಎರಡನೇದು, ಭಾರತದ ಬಳಿಯೂ ಕೂಡ ಜಗತ್ತಿನ 3ನೇ ಅತಿ ದೊಡ್ಡದಾದಂಥ ರೇರ್ ಅರ್ತ್ ಖನಿಜ ಇದೆ. ರೇರ್ ಅರ್ತ್ ಖನಿಜ ನಮ್ಮಲ್ಲಿ ಇದೆ. ಕೇವಲ ರಷ್ಯಾದ ಈ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಭಾರತದ ಬಳಿಯೂ ಕೂಡ ಇದೆ. ಆದರೆ ಭಾರತ ಇವತ್ತಿನ ತನಕವೂ ಕೂಡ ಅದನ್ನು ವಾಣಿಜ್ಯಕರಣಕ್ಕಾಗಿ ಸಂಸ್ಕರಣೆ ಮಾಡೋ ಪ್ರಯತ್ನವನ್ನು ಮಾಡಿಲ್ಲ. ಈಗ ಅದರ ಭಾಗವಾಗಿ ಭಾರತ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಒಂದು 7,300 ಕೋಟಿ ರೂಪಾಯಿ ಹಣವನ್ನು ಅದಕ್ಕಾಗಿ ತೆಗೆದಿಡೋ ಪ್ರಯತ್ನದ ಭಾಗವಾಗಿ ಅದನ್ನು ತೆಗೆದಿಟ್ಟು ರಷ್ಯಾದಿಂದ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಬಂದು ಆ ಕಚ್ಚಾ ವಸ್ತುವಿನ ಮುಖಾಂತರ ಒಂದು ಪ್ರಯೋಗ ಮಾಡಿ 2030 ಒಳಗಾಗಿ ಭಾರತದಲ್ಲೂ ಕೂಡ ಇಂಥದ್ದೊಂದು ಮ್ಯಾಗ್ನೆಟನ್ನು ತಯಾರು ಮಾಡಬೇಕು ಅಂತ ಭಾರತ ಇದೀಗ ಹೊರಟಿದೆ. ಮತ್ತೊಂದು ಕಡೆ ಬೆಳವಣಿಗೆ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಬೇರೆ ಬೇರೆ ರಂಗಗಳಲ್ಲಿ ನಮಗೆ ಅತಿ ಅವಶ್ಯಕ ಆಗುತ್ತೆ ಅಂತ. ಇದಿಲ್ಲದೆ ಸ್ಮಾರ್ಟ್ ಫೋನ್, ಮಿಸೈಲ್ ಅಸಾಧ್ಯ ಅಂತ ಹೇಳಲಾಗುತ್ತೆ. ಹೆಂಗೆ ಹೈಟೆಕ್ ತಂತ್ರಜ್ಞಾನಕ್ಕೆ ಬೇಕಾಗುವಂತಹ ರೇರ್ ಅರ್ತ್ ಮ್ಯಾಗ್ನೆಟ್ಗಳೇ ಇವತ್ತಿನ ಚಿನ್ನ ಅಂತ ಹೇಳ್ತಾರೆ. ಸ್ಮಾರ್ಟ್ ಫೋನು, ಇವಿ ಮೋಟಾರ್, ವಿಂಡ್ ಟರ್ಬೈನ್ಗಳು ಇದೆಲ್ಲ ಅನಿವಾರ್ಯ. ಭಾರತದ ಬ್ರಹ್ಮೋಸ್, ಅಗ್ನಿ ಅಂತ ಮಿಸೈಲ್ಗಳಿಗೂ ಕೂಡ ಇದೆಲ್ಲ ಬೇಕು ಅಂತ. ನೀವು ಸ್ಮಾರ್ಟ್ ಫೋನ್ನ ಮೊಬೈಲ್, ಮೈಕ್ರೋಫೋನ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ವೈಬ್ರೇಷನ್ ಮೋಟರ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನಿಯೋಡೈಮಿಲ್ ಎಲ್ಲ ಬೇಕು. ಎಲೆಕ್ಟ್ರಾನಿಕ್ ವೆಹಿಕಲ್ಗಳಿಗೆ ಅದಕ್ಕೆ ಶಕ್ತಿಗೆ ಮತ್ತು ಮೈಲೇಜ್ಗಳಿಗೆ ಮ್ಯಾಗ್ನೆಟ್ನ ಅವಶ್ಯಕತೆ ಇದೆ. ವಿಂಡ್ ಎನರ್ಜಿಗೆಲ್ಲ ಈ ಬೃಹತ್ ಗಾಳಿ ಯಂತ್ರಗಳಿರುತ್ತಲ್ಲ, ಅಲ್ಲಿಯೂ ಕೂಡ ಇದರ ಅವಶ್ಯಕತೆ ಇದೆ. ಮತ್ತೊಂದು ಕಡೆ ಬ್ರಹ್ಮೋಸ್ ಆಗಿರ್ಬೋದು, ಅಗ್ನಿ ಮಿಸೈಲ್ಗಳು ನಾವೇನು ತಯಾರು ಮಾಡಿದ್ದೀವಿ, ಇದರಲ್ಲಿ ಈ ಮಿಸೈಲ್ಗಳು ಶತ್ರುಗಳ ನೆಲೆಗಳನ್ನು ನಿಖರವಾಗಿ ಗುರುತಿಸಿಕೊಂಡು ದಾಳಿ ಮಾಡೋದಕ್ಕೆ ಮತ್ತು ಅಲ್ಲಿ ಹೋಗಿ ಆ ಗುರಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ಆಪ್ಟಿಕಲ್ ಆ್ಯಂಡ್ ರೆಡಾರ್ ವ್ಯವಸ್ಥೆಗೆ ರೇರ್ ಅರ್ಥನ ಎಲಿಮೆಂಟ್ ಅವಶ್ಯಕತೆ ಇರುತ್ತೆ. ನಾವು ಶತ್ರುಗಳನ್ನು ದಾಳಿ ಮಾಡೋದು ಮಾತ್ರವಲ್ಲ, ಆ ದಾಳಿ ನಿಖರವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯುದ್ಧ ವಿಮಾನ, ರೆಡಾರ್, ಸಂವಹನ ಸಾಧನ, ಇವೆಲ್ಲದಕ್ಕೂ ನೈಟ್ ವಿಷನ್ ಅಂತೆಲ್ಲ ಕರೀತಾರೆ, ಅದೆಲ್ಲದಕ್ಕೂ ಕೂಡ ಇದು ಅವಶ್ಯಕತೆವಾಗಿದೆ. 90% ಮ್ಯಾಗ್ನೆಟ್ ಉತ್ಪಾದನೆ ಮಾಡುವಂತಹ ಚೀನಾದ ಮೇಲೆ ನಮ್ಮ ಜಾಸ್ತಿ ಡಿಪೆಂಡೆನ್ಸಿ ಬೇಡ ಅನ್ನುವ ಕಾರಣಕ್ಕಾಗಿ ನಾವು ರಷ್ಯಾದತ್ತ ಹೋಗ್ತಾ ಇದ್ದೀವಿ. ಮತ್ತೊಂದು ಕಡೆ 2023ರಲ್ಲಿ ಚೀನಾ ಒಂದು ಕಪಟ ನಾಟಕ ಸೂತ್ರಧಾರಿ ಕೆಲಸ ಮಾಡಿತ್ತು. ಹೆಂಗೆ ಅಂತ ಹೇಳಿದ್ರೆ, ಈ ರೇರ್ ಅರ್ತ್ ತಂತ್ರಜ್ಞಾನವನ್ನು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ದೇಶಗಳಿಗೆ ನಾವು ತಂತ್ರಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾರತ ಪಕ್ಕದಲ್ಲೇ ಇದೆ. ನಾಳೆ ಒಂದು ವೇಳೆ ಚೀನಾ ನಮಗೆ ಕೊಡ್ತಾ ಇರುವಂತಹ ಈ ಎಲ್ಲ ಖನಿಜ ಸಂಪನ್ಮೂಲವನ್ನು ಸ್ಟಾಪ್ ಮಾಡಿಬಿಟ್ರೆ ಏನಾಗ್ಬೋದು ಎನ್ನುವಂಥ ಆತಂಕ. ಹೀಗಾಗಿ ಆ ಕಾರಣಕ್ಕಾಗಿ ಒಂದು ಸ್ವಾವಲಂಬಿ ಆಗೋದಕ್ಕೆ ಭಾರತ ಹೋಗ್ತಾ ಇದೆ. ಮತ್ತೊಂದು ಏನು ಅಂತ ಹೇಳಿದರೆ, ಅಮೆರಿಕ ಎಚ್ಚರಿಕೆಯ ನಡೆಯೂ ಕೂಡ ಭಾರತ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಮಯನ್ಮಾರ್ ಗಡಿಯ ಬಂಡಾಯ, ಇದಕ್ಕಿಂತ ಮೊದಲು ರಷ್ಯಾದ ರೋಸ್ನೆಫ್ಟ್ ಮೇಲೆ ಅಮೆರಿಕದ ಕಠಿಣ ಆರ್ಥಿಕ ನಿರ್ಬಂಧ ಇದೆ. ಮಯನ್ಮಾರ್, ಆಸ್ಟ್ರೇಲಿಯಾದವರೆಗೆ ಭಾರತದ ಖನಿಜ ಶಿಕಾರಿ ಎಲ್ಲ ಇರೋದಿದೆ. ಮಯನ್ಮಾರ್ ಗಡಿಯ ಬಂಡಾಯ ಗುಂಪುಗಳ ಮುಖಾಂತರ ರಹಸ್ಯವಾಗೆಲ್ಲ ಸ್ಯಾಂಪಲ್ ಸಂಗ್ರಹ ಮಾಡ್ತಾರೆ. ಇದಕ್ಕಿಂತ ಮೊದಲು ನೋಡಿ, ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕ ಏನು ಮಾಡಿದೆ, ಈ ಪ್ರದೇಶದ ಮೇಲೆ ಈ ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇತ್ತಲ್ಲ, ಈ ಯುದ್ಧ ಆಗ್ತಾ ಇರುವ ಕಾರಣಕ್ಕಾಗಿ ಅವರು ದಿಗ್ಬಂಧನ ಹೇರ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೂಸ್ವೆಟ್ ಕಂಪನಿ ಯಾವುದೇ ದೇಶದೊಂದಿಗೆ ಡಾಲರ್ ಮತ್ತು ಯುರೋವನ್ನು ಬಳಕೆ ಮಾಡಿ ಯಾವುದೇ ವಾಣಿಜ್ಯ ವ್ಯವಹಾರಗಳನ್ನು ಮಾಡಬಾರದು ಅನ್ನೋದು ಒಂದು ನಿಯಮ. ಎರಡನೇದ್ದು, ಯಾವುದೇ ಕಾರಣಕ್ಕೂ ಅಮೆರಿಕಾದ ಕಂಪನಿಗಳು ಈ ರೋಸ್ 50 ಎನ್ನುವಂತಹ ಈ ರಷ್ಯಾದ
ಸರ್ಕಾರದ ಕಂಪನಿ ಏನಿದೆ ಇದು ಯಾವುದೇ ಕಾರಣಕ್ಕೂ ಮೂಲಭೂತ ಅವಶ್ಯಕತೆಗಳನ್ನು ನೀವೆಲ್ಲ ಕೊಡಬಾರದು ಅಂತ. ಭಾರತ ಈಗ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಹೊರತಾಗಿ ಅಂದರೆ ಅಮೆರಿಕ ನಿರ್ಬಂಧವನ್ನು ಮೀರಿ ಭಾರತ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಡಾಲರ್ನ ಬದಲಾಗಿ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಅದಕ್ಕೆ ಓಸ್ಟ್ರೋ ಖಾತೆ ಅಂತ ಕರೀತಾರೆ. ಏನಿದು ಓಸ್ಟ್ರೋ ಖಾತೆ ಅಂತ ಹೇಳಿದ್ರೆ ಈಗ ರಷ್ಯಾದ ಒಂದು XYZ ಎನ್ನುವಂಥ ಒಂದು ಬ್ಯಾಂಕು ಭಾರತದ ಒಂದು SBI ಬ್ಯಾಂಕಲ್ಲಿ ಒಂದು ಖಾತೆಯನ್ನು ಹೊಂದಿರುತ್ತೆ. ಆ ಖಾತೆಯ ಮುಖಾಂತರ ಭಾರತದ ರೂಪಾಯಿ ಮುಖಾಂತರ ನಾವು ತೈಲವನ್ನು ಖರೀದಿ ಮಾಡೋದು, ಅದಾದ ನಂತರ ವಾಣಿಜ್ಯ ಸಂಪನ್ಮೂಲಗಳನ್ನು ಖರೀದಿ ಮಾಡುವಂಥ ವ್ಯವಸ್ಥೆ. ಅಂದರೆ ಅಮೆರಿಕಕ್ಕೆ ಟಕ್ಕರ್ ಕೊಟ್ಟು ಕೂಡ ನಾವು ಇದನ್ನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಾವು ಸಂಶೋಧನೆಯ ಕಾರಣಕ್ಕೆಲ್ಲ ತರ್ತೀವಿ ಅಂತ. ಇದೀಗ ಮಯನ್ಮಾರ್ ಮತ್ತು ನೀವು ಆಸ್ಟ್ರೇಲಿಯಾ ನೋಡ್ತಾ ಇದ್ದೀರಿ. ಮಯನ್ಮಾರ್ ಅತಿ ಹೆಚ್ಚು ರೇರ್ ಅರ್ಥ ಖನಿಜವನ್ನು ಹೊಂದಿದೆ. ಭಾರತ ಕಳೆದ ವರ್ಷ ಇವ್ರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಬಿಕಾಸ್ ಚೀನಾದ ಜೊತೆಗೆ ಅವರ ಸಂಬಂಧ ಅತ್ಯುತ್ತಮವಾಗಿತ್ತು, ನಾವೆಲ್ಲ ಅದನ್ನು ಗಮನಿಸಿದ್ವಿ. ಕಳೆದ ವರ್ಷ ಇದಕ್ಕೆ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಬಂದಿದ್ದೀವಿ ಮಯನ್ಮಾರ್ನಿಂದ. ಎರಡನೇದು ಆಸ್ಟ್ರೇಲಿಯಾ, ಭಾರತದ ಒಂದು ಕಂಪನಿ ಆಸ್ಟ್ರೇಲಿಯಾ ಜೊತೆಗೂ ಕೂಡ ಒಂದು ಜಂಟಿ ಹೂಡಿಕೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಬಿಕಾಸ್ ಅಲ್ಲಿಂದ ಕಚ್ಚಾ ವಸ್ತುಗಳನ್ನು ತೆಗೆದುಕೊಳ್ಬೇಕು. ಲಿಥಿಯಂ ಆಗಿರ್ಬೋದು, ಕೊಬಾಲ್ಟ್ ಆಗಿರ್ಬೋದು, ಗಣಿಗಾರಿಕೆಗೆ ಭಾರತ ಒಂದು ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡಿದೆ. ಇವೆಲ್ಲದರ ಒಟ್ಟಾರೆ ಪ್ರಯತ್ನ ಏನು ಅಂತ ಹೇಳಿದ್ರೆ 2030 ಒಳಗಾಗಿ ಭಾರತ ಇದನ್ನು ಈ ಮ್ಯಾಗ್ನೆಟನ್ನು ಭಾರತದಲ್ಲೇ ತಯಾರು ಮಾಡಬೇಕು ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ 2030 ವೇಳೆಗೆ ಚೀನಾದ ಏಕಸ್ವಾಮ್ಯತ್ವವನ್ನು ಧೂಳಿಪಟ ಮಾಡುವಂಥ ವ್ಯವಸ್ಥೆ. ಏನಿದು 2030 ವೇಳೆಗೆ ಭಾರತದಲ್ಲಿ ಸ್ವಂತ ಮ್ಯಾಗ್ನೆಟ್ ಉತ್ಪಾದಿಸುವಂತಹ ಡೆಡ್ಲೈನ್ ಅನ್ನು ಅವರು ಇಟ್ಕೊಂಡಿದ್ದಾರೆ. ನಾನು ಆವಾಗಲೇ ಹೇಳಿದೆ 7,300 ಕೋಟಿ ರೂಪಾಯಿ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿರೋದು. ಚೀನಾ ವರ್ಸಸ್ ಭಾರತ ಶಕ್ತಿ ಸಮರದಲ್ಲಿ ಭಾರತ ಒಂದು ಮೇಲುಗೈ ಸಾಧಿಸ್ತಾ ಇದೆ. ಕ್ಲೀನ್ ಎನರ್ಜಿ, ಡಿಫೆನ್ಸ್ ಸೆಕ್ಟರ್ನಲ್ಲಿ ಭಾರತ ಜಾಗತಿಕ ಲೀಡರ್ ಆಗೆಲ್ಲ ಹೊರಹೊಮ್ತಾ ಇದೆ. 7,300 ಕೋಟಿ ರೂಪಾಯಿ ಎಲ್ಲ ಮಾಡಿದ್ದಾರೆ. ಚೀನಾದಿಂದ ರೇರ್ ಅರ್ತ್ ಮ್ಯಾಗ್ನೆಟ್ ಆಮದು ಅದನ್ನು ಶೂನ್ಯಕ್ಕೆ ಇಳಿಸಬೇಕು ಅಂತ. ಖಾಸಗಿ ರಂಗಕ್ಕೂ ಕೂಡ ಕೆಲವೊಂದಿಷ್ಟು 2 ಕಂಪನಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ. ಇದು 3 ಹಂತದಲ್ಲಿ ಆಗುತ್ತೆ. ಒಂದು ಕಚ್ಚಾ ವಸ್ತುವಿನ ಭದ್ರತೆ, ಈ ರೇರ್ ಅರ್ಥಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಏನಿರುತ್ತೆ ಅದನ್ನು ಸಿದ್ಧ ವಸ್ತುವಾಗಿ ಮಾಡೋದಕ್ಕೆ ಅದನ್ನು ನಾವು ಮಯನ್ಮಾರ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇದೀಗ ರಷ್ಯಾದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಅದನ್ನು ಸ್ಯಾಂಪಲ್ನ ಮುಖಾಂತರ ತೆಗೆದುಕೊಂಡು ಬಂದು 2030 ಅಲ್ಲಿ ಭದ್ರತೆಯನ್ನು ಮಾಡಬೇಕು ಅಂತ. ಮತ್ತೊಂದು ಕಡೆ ತಂತ್ರಜ್ಞಾನ ಪಾಲುದಾರಿಕೆಯನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈ ತಂತ್ರಜ್ಞಾನ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕಡೆ ಇದೆ ಅಂತ, ಅವ್ರ ಕಡೆ 75% ತಂತ್ರಜ್ಞಾನ ಇದೆ ಅಂತ, ಅದನ್ನು ಕೂಡ ಭಾರತ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇವೆಲ್ಲದರ ಕೊನೆಯ ಫಲಿತಾಂಶ ಏನು ಅಂತ ಹೇಳಿದ್ರೆ ಭಾರತ ಮ್ಯಾಗ್ನೆಟ್ ಅನ್ನು 2030 ಒಳಗಾಗಿ ಅಂದರೆ 29 ಟಾರ್ಗೆಟ್ ಇದೆ, 30 ಒಳಗಾಗಿ ಅಂತಿಮ ರೂಪಕ್ಕೆ ಬರಬೇಕು ಅಂತ. ಹೀಗಾಗಿ ಏನಾಗುತ್ತೆ ಕಾದೋಣ. ಇದು ಜೀಕರ್ಣ ನ್ಯೂಸ್ ಡಿಎನ್ಎ 3ನೇ ಸುದ್ದಿ. ಇವತ್ತಿನ ಡಿಎನ್ಎಲ್ಲಿ ಕೊನೆಯ ಸುದ್ದಿ ನೋಡ್ತಾ ಹೋಗೋಣ. ಅದು ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸುದ್ದಿ ಮತ್ತು ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಬೆಂಗಳೂರು ಅಂದ್ರೆ ಯಾರು ಮಾರು ಹೋಗಲ್ಲ ಹೇಳಿ. ಬೆಂಗಳೂರಿನಲ್ಲಿರುವಂತಹ ದೈತ್ಯಾಕಾರದ IT ಕಂಪನಿಗಳು, ಇಲ್ಲಿ ಸಿಗುವಂತಹ ವಾತಾವರಣ, ಇಲ್ಲಿ ಸಿಗುವಂತಹ ಎಲ್ಲ ಸವಲತ್ತುಗಳು, ಎಲ್ಲೆಲ್ಲೊಂದು ಒಂದು ಬದುಕನ್ನು ಬೆಂಗಳೂರಲ್ಲಿ ಕಟ್ಟಿಕೊಂಡಿರುವಂತಹ ಉದಾಹರಣೆ ನೋಡಿದ್ದೀವಿ. ಬೇರೆ ಬೇರೆ ದೇಶಗಳಿಂದ ಬೆಂಗಳೂರಿಗೆ ಬರ್ತಾರಲ್ಲ, ಅವರು ಕೂಡ ಬೆಂಗಳೂರಿನ ಈ ವಾತಾವರಣಕ್ಕೆ ಸೋತು ಹೋಗ್ಬಿಡ್ತಾರೆ. ಅಂತಹ ಪರಿಸ್ಥಿತಿ ಬೆಂಗಳೂರಲ್ಲಿದೆ. ಆದರೆ ಇದಕ್ಕಿಂತಲೂ ಉತ್ತಮವಾದಂತಹ ಪರಿಸ್ಥಿತಿ 1970, 75, 80ರ ದಶಕದಲ್ಲಿ ಇತ್ತು ಬೆಂಗಳೂರದ್ದು ಅಂತ. ಯಾವಾಗ 91, 92ರಲ್ಲಿ ಜಾಗತಿಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಯ್ತಲ್ಲ, LPG ಪಾಲಿಸಿಗಳು ಬಂದು, ಕೈಗಾರಿಕೆಗಳು ಬಂತು, ಕಂಪನಿಗಳೆಲ್ಲ ಶುರುವಾಯಿತು. ಆ ಸಮಯದಿಂದಲೂ ಕೂಡ ಇವತ್ತಿನ ತನಕ ಬೆಂಗಳೂರಿನ ವಾತಾವರಣ ಹದಗೆಟ್ಟು ಹೋಗ್ತಾ ಇದೆ. ಅದು ವಾಯು ಮಾಲಿನ್ಯ ಆಗಿರ್ಬೋದು, ವಾಹನ ದಟ್ಟಣೆ ಆಗಿರ್ಬೋದು, ಮಳೆ ಬಂದಾಗ ನಗರ ಪ್ರವಾಹ ಉಂಟಾಗೋದ್ರಿಂದ ಹಿಡಿದಾಗಿರ್ಬೋದು, ಇಲ್ಲಿನ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅದಾದ ನಂತರ ರಾಜಕಾಲುವೆ ಒತ್ತುವರಿಯ ತನಕವೂ ಕೂಡ ಬೆಂಗಳೂರಿನ ಒಟ್ಟಾರೆ ವಾತಾವರಣ ಕಲುಷಿತ ಆಗ್ತಾ ಹೋಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಈ ಹಿಂದೆ ಇದ್ದಂಥ ಕೆಲವೊಂದಿಷ್ಟು ಜನರನ್ನು ನೋಡಿ, ಬೆಂಗಳೂರಿನಲ್ಲಿ ವೃಷಭಾವತಿ ಅನ್ನುವಂಥದ್ದು ಒಂದು ನದಿ ಇತ್ತು ಅಂತ ಹೇಳ್ತಾರೆ. ಬಟ್ ಇವತ್ತಿನ ವೃಷಭಾವತಿ ನದಿಗೆ ನಾವೇನಂತ ಕರಿತೀವಿ? ಕೆಂಗೇರಿ ಮೋರಿ ಅಂತ ಕರೆಯುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಬೆಂಗಳೂರನ್ನ ಈ ಹಿಂದೆ ಏನಂತ ಕರಿತಿದ್ರು, ಇವತ್ತಿಗೂ ಕೂಡ ಕರಿತೀವಿ ನಾವು, ನಾಮಕಾವಸ್ಥೆ ಮಾತ್ರ, ಸಿಲಿಕಾನ್ ಸಿಟಿ ಅಂತ. ಅದಾದ ನಂತರ ಕೆರೆಗಳ ನಗರ ಅಂತ ಬೆಂಗಳೂರನ್ನ ಕರೀಲಾಗ್ತಾ ಇತ್ತು. 1000ಕ್ಕೂ ಅಧಿಕ ಕೆರೆಗಳಿದ್ದಂತಹ ಜಾಗ ಬೆಂಗಳೂರು. ಇವತ್ತು 80-70 ಕೆರೆಗಳು ಮಾತ್ರ ಬೆಂಗಳೂರಲ್ಲಿದೆ. ಅವುಗಳು ಕೂಡ ಒತ್ತುವರಿ ಆಗಿರುವಂತಹ ಪರಿಸ್ಥಿತಿ. ಬೆಂಗಳೂರನ್ನು ನೀವು ಒಂದು ಸುತ್ತ ಹಾಕೋಕೊಂಡು ಬಂದರೆ ಎಲ್ಲಿ ನೋಡಿದರೂ ಕೂಡ ನಿಮಗೆ ಹಸಿರು, ಎಲ್ಲಿ ನೋಡಿದರೂ ಹಸಿರು ಸಿಗ್ತಾ ಇತ್ತು. ಇವತ್ತು ಮರಗಿಡಗಳನ್ನು ಕಡಿತಾ ಇದ್ದೀವಿ. ಮಳೆ ಬಂದರೆ ಮರಗಿಡಗಳು ಧರೆಶಾಹಿ ಆಗ್ತಾ ಇದೆ. ಯಾಕೆ ಹಿಂಗಾಯಿತು ಬೆಂಗಳೂರು? ಈ ಬೆಂಗಳೂರು ಹಿಂಗಾಗಿದ್ದಕ್ಕೆ ಬಿಡದಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಲ್ಲ, ಬಿಡದಿಯ ಪರಿಸ್ಥಿತಿ ಏನಾಗುತ್ತೆ ನಾಳೆ? ಈ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಗಾರ್ಡನ್ ಸಿಟಿ ಇದೀಗ ಬೆಂಕಿ ನಗರ ಆಗಿದೆ. ನಾನು ಅವಾಗಲೇ ಸಿಲಿಕಾನ್ ಸಿಟಿ ಅಂದೆ, ಅದರ ಗಾರ್ಡನ್ ಸಿಟಿ ಅಂತ ದೊಡ್ಡ ಮಟ್ಟದಲ್ಲಿ ಹಸಿರುಕರಣ ಇತ್ತು ಬೆಂಗಳೂರಲ್ಲಿ, ಇವತ್ತು ಕಡಿಮೆ ಆಗಿ ಹೋಗ್ಬಿಡ್ತು. ಹಾಟ್ ಆಗಿದೆ ಕೂಲ್ ಬೆಂಗಳೂರು. ಜಗತ್ತನ್ನೇ ಸೆಳಿತಾ ಇದ್ದಂಥ ಬೆಂಗಳೂರಿನ ತಣ್ಣನೆಯ ಹವಾಮಾನ ಇದೀಗ ಇತಿಹಾಸದ ಪುಟ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಭೀಕರ ಉಷ್ಣಾಂಶ ಎಲ್ಲ ಏರ್ತಾ ಇದೆ. AC ಅಗತ್ಯವೇ ಇರದಂತಹ ಊರಿನಲ್ಲಿ ಇವತ್ತು ಪ್ರತಿ ಮನೆಗೂ ಕೂಡ AC ಕೂಲರ್ ಅನಿವಾರ್ಯವಾದಂತಹ ಪರಿಸ್ಥಿತಿ ಆಗಿದೆ. ಸ್ವಲ್ಪ ಅಂಕಿಅಂಶ ಇದೆ, ನೀವು ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ
ಕಟ್ಟಡ ಮತ್ತು ಡಾಂಬರೀಕರಣ ಶೇಕಡ 88% ಆಗಿದೆ. 79% ಜಲಮೂಲಗಳು ಕುಸಿತ ಆಗಿದೆ. ಬೇಕಾಬಿಟ್ಟಿ ಬೋರ್ವೆಲ್ ಅನ್ನು ತೆಗೆದ್ವಿ, ಅದಾದ ನಂತರ ಮಳೆ ನೀರು ಕೊಯ್ಲು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಕಾಂಕ್ರೀಟೀಕರಣ ಜಾಸ್ತಿ ಆಯಿತು. ಇದೀಗ 36 ಡಿಗ್ರಿ ಸೆಲ್ಸಿಯಸ್ಸಿಂದ 38 ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನ ತಾಪಮಾನ ಇದೆ. ಬೆಂಗಳೂರು ಈ ಹಿಂದೆ 28 ಡಿಗ್ರಿ ಅಥವಾ 30 ಡಿಗ್ರಿಗೆ ಇರ್ತಿತ್ತು, ಇವತ್ತು ಅದರ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ನೀವು 1973ರಲ್ಲಿ ಬೆಂಗಳೂರಿನ ವಿಸ್ತೀರ್ಣ 7.79 ಮಾತ್ರ ಕಾಂಕ್ರೀಟೀಕರಣ ಇತ್ತು. 2020ರಲ್ಲಿ 80% ಆಗಿದೆ. TB ರಾಮಚಂದ್ರ ಅವರ ತಂಡ ಇದೆಲ್ಲದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರನ್ನ ಅಧ್ಯಯನ ಮಾಡಿದ್ರು ಅವರು, ಕಾಂಕ್ರೀಟೀಕರಣ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. 1973ರಲ್ಲಿ 68% ಮರಗಿಡಗಳಿತ್ತು, ಇವತ್ತು 3.98 ಇದೆ. ಅಂದರೆ 88% ಬೆಂಗಳೂರಿನಲ್ಲಿ ಲಾಸ್ ಆಗಿದೆ. 1973ರಲ್ಲಿ ಜಲಮೂಲಗಳು 3ರಿಂದ 4% ಕೆರೆ ಕುಂಟೆಗಳೆಲ್ಲ ಇತ್ತು, ಇವತ್ತು ಶೇಕಡ 1ಕ್ಕಿಂತ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. 1970ರಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ಇತ್ತು ಬೆಂಗಳೂರಿನ ತಾಪಮಾನ, 90ರಲ್ಲಿ 19 ಡಿಗ್ರಿ ಸೆಲ್ಸಿಯಸ್, 2000 ಇಸ್ವಿಯಲ್ಲಿ 21 ಡಿಗ್ರಿ, 2010ರಲ್ಲಿ 28 ಡಿಗ್ರಿ ಇತ್ತು, 2026ರಲ್ಲಿ ಇವತ್ತು 36ರಿಂದ 38 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿದೆ. ಕೆರೆಗಳ ನಗರ ಅವ್ರ ಲೆಕ್ಕಾಚಾರ ಹೇಳ್ತಾರೆ. 1000 ಕೆರೆಗಳು ಬೆಂಗಳೂರಲ್ಲಿತ್ತು. 1962ರಲ್ಲಿ 262 ಇಳಿಕೆ ಆಯ್ತದು, 800 ಕೆರೆಗಳು ಕಡಿಮೆ ಆಯಿತು. ಇದೀಗ 81 ಕೆರೆಗಳು ಬೆಂಗಳೂರಲ್ಲಿದೆ. ಆ 81 ಕೆರೆಗಳ ಪೈಕಿಯೂ ಕೂಡ ಕೇವಲ 30 ಕೆರೆಗಳು ಮಾತ್ರ ಸಕ್ರಿಯ ಆಗಿದೆ. ಅವರು ಕೊಡ್ತಾ ಇರುವಂತಹ ವರದಿ. ಇದಕ್ಕೆ ಕಾರಣ ಏನು? ನಾವು ಮಾಡಿಕೊಂಡಿರುವಂತಹ ಅಜ್ಞಾನ, ನಾವು ಮಾಡಿಕೊಂಡಿರುವಂತಹ ವ್ಯವಸ್ಥೆ. ಮತ್ತೊಂದು ಕಡೆ 2 ಕೋಟಿಗಿಂತಲೂ ಕೂಡ ಅಧಿಕ ವಾಹನಗಳು ಬೆಂಗಳೂರಲ್ಲಿದೆ. ಒಂದು ಸಣ್ಣ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ 7 ಮರಗಳಿರಬೇಕು ಅಂತ ಪರಿಸರ ಹೇಳುತ್ತೆ. ಒಬ್ಬ ವ್ಯಕ್ತಿಗೆ 7 ಮರಗಳಿರಬೇಕು, ಸುಸಜ್ಜಿತವಾದಂಥ ಗಾಳಿ ಬೇಕು ಅಂತ. ಬೆಂಗಳೂರಲ್ಲಿ ಉಲ್ಟಾ ಲೆಕ್ಕಾಚಾರ ಇದೆ. 7 ಮರಗಳು ಒಬ್ಬ ವ್ಯಕ್ತಿಗಿರಬೇಕಲ್ಲ, ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಅತ್ಯಂತ ಕಡಿಮೆ ಮರಗಳು ಬೆಂಗಳೂರನ್ನು ಹೊಂದಿದೆ ಅಂತ. ಕಾಂಕ್ರೀಟ್ ಕಾಡಲ್ಲಿ ಬೆಂದ ಕಾಳರು ಬೆಂದು ಹೋಗ್ಬಿಟ್ಟಿದೆ. ಕಾಂಕ್ರೀಟ್ ನೀವೆಲ್ಲ ಗಗನದ ಎತ್ತರದಾದಂತಹ ಕಟ್ಟಡಗಳನ್ನು ನೋಡ್ತಾ ಇದ್ದೀರಿ, ರಸ್ತೆಗಳು ಕೂಡ ಕಾಂಕ್ರೀಟ್ ಆಗ್ತಾ ಇದೆ. ಏನೇನಾಯಿತು? ಅತಿಯಾದ ನಗರೀಕರಣ ಬೆಂಗಳೂರಿಗೆ ಮಾರಕ ಆಗಿದೆ. ಗಾಜಿನ ಬೃಹತ್ ಕಟ್ಟಡಗಳಿಂದ ವಿಪರೀತ ಶಾಖ ಬರ್ತಾ ಇದೆ. ಅಂಗಡಿಗಳ ವ್ಯಾಪಾರಕ್ಕೆ ಮರಗಳ ಮಾರಣಹೋಮ ಆಗ್ತಾ ಇದೆ. ಅತಿಯಾದ ವಾಹನ ಸಂಚಾರ, ಕಾರ್ಬನ್ ಹೊರಸೂಸುವಿಕೆಯಿಂದ ಬಿಸಿಲು ಹೆಚ್ಚಳ ಆಗ್ತಾ ಇದೆ. ನೀವು ನೋಡಿ, 1949ರಲ್ಲಿ 69 ಚದರ ಕಿಲೋಮೀಟರ್ ಇತ್ತು ಬೆಂಗಳೂರಿನ ವಿಸ್ತೀರ್ಣ. 71ರಲ್ಲಿ 174 ಚದರ ಕಿಲೋಮೀಟರ್ ಆಯಿತು. 2007ರಲ್ಲಿ 226 ಚದರ ಕಿಲೋಮೀಟರ್. 2007ರಲ್ಲಿ BBMP ಮಾಡಿದ್ರಲ್ಲ 110 ಹಳ್ಳಿಗಳನ್ನು ಸೇರಿಕೊಂಡು 741 ಚದರ ಕಿಲೋಮೀಟರ್ ಆಯಿತು. ಏಕಾಏಕಿ 230% ಜಾಸ್ತಿ ಆಗಿತ್ತು ಅವತ್ತು. 1980ರಲ್ಲಿ ಒಟ್ಟು ವಾಹನಗಳ ಸಂಖ್ಯೆ 2 ಲಕ್ಷ ಇತ್ತು, ಇವತ್ತು 1,25,00,000 ಇದೆ. 1,25,00,000 ಅಂದರೆ 1000 ಜನ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ 870 ವಾಹನಗಳು ಬೆಂಗಳೂರಲ್ಲಿದೆ. ಇದು ಆಗ್ತಾ ಇರುವಂತಹ ಬೆಳವಣಿಗೆ. ನಗರೀಕರಣ ಆಗ್ತಾ ಇದೆ, ಯೋಜನಾಬದ್ಧವಾದಂತಹ ನಗರೀಕರಣ ಇಲ್ಲ. ನೀವು ಬೆಂಗಳೂರಲ್ಲಿ ಎಲೆಕ್ಟ್ರಾನ್ ಸಿಟಿ ಅಂತಹ ಇವತ್ತಿನ ಹೊಸ ಬೆಂಗಳೂರು ಅಂತ ನಾವೇನು ಕರಿತೀವಿ, ಅಲ್ಲಿ ಮಳೆ ಬಂದರೆ ಮಳೆ ನೀರು ಕೂಡ ಹೋಗೋದಕ್ಕೆ ಸಾಧ್ಯವಾಗದಂತಹ ಕಾಂಕ್ರೀಟೀಕರಣವನ್ನು ಮಾಡಿಬಿಟ್ಟಿದ್ದೀವಿ. ಇದರ ಪರಿಣಾಮ ಏನಾಗುತ್ತೆ? ಬೆಂಗಳೂರಿಗೆ ಯಾವುದೇ ನದಿ ಹತ್ರ ಇಲ್ಲ, ಸಮುದ್ರ ಹತ್ರ ಇಲ್ಲ, ಆದರೂ ಮಳೆಗಾಲ ಬಂದಾಗ ಯಾಕೆ ಪ್ರವಾಹ ಆಗುತ್ತೆ? ಇದಕ್ಕೆ ಕಾರಣ ನಾವು ವ್ಯವಸ್ಥಿತವಲ್ಲದಂತಹ ನಗರೀಕರಣವನ್ನು ಮಾಡಿದ್ದು ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಮತ್ತೊಂದು ಕಡೆ ಇದಕ್ಕೆ ಪರ್ಯಾಯವಾಗಿ ಬಿಡದಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡ್ತಾ ಇರೋದು. ಇದಕ್ಕೆ ಪರ್ಯಾಯವಾಗಿ ಬಿಡದಿ ಟೌನ್ಶಿಪ್ ಮಾಡ್ತಾರಂತೆ. ಏನಿದು ಬಿಡದಿ ಟೌನ್ಶಿಪ್ಪು? ಡೀಟೇಲ್ಸ್ ನೋಡೋಣ. ಬಿಡದಿ ಟೌನ್ಶಿಪ್ ಅಭಿವೃದ್ಧಿ ಹೆಸರಲ್ಲಿ ಮತ್ತೊಂದು ಕಾಂಕ್ರೀಟ್ ನಾಡನ್ನು ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ, ಬೆಂಗಳೂರಿನ ಮೇಲಿನ ಒತ್ತಡ, ಬೆಂಗಳೂರಿನ ವಾಹನ ದಟ್ಟಣೆ ಇವೆಲ್ಲವನ್ನ ಕಡಿಮೆ ಮಾಡಬೇಕು ಅಂತ ಪಕ್ಕದ ಬಿಡದಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಕಾಂಕ್ರೀಟ್ ನಾಡಾಗುತ್ತೆ ಅಂತ. ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಸಾವಿರಾರು ಎಕರೆ ಫಲವತ್ತಾದಂತಹ ಭೂಮಿ ನಾಶ ಆಗಿಬಿಡುತ್ತೆ. ಅದಾದ ನಂತರ ಭೂಮಿಯನ್ನು ಕಳೆದುಕೊಳ್ಳುವಂತಹ ಆತಂಕದಲ್ಲಿ ರೈತಿದ್ದಾರೆ. ಅವರ ವಂಶ ಪಾರಂಪರ್ಯದಿಂದ ಬಂದಿರುವಂತಹ ಭೂಮಿ ಅದು. ಇವತ್ತು ಭೂಮಿಯನ್ನು ಕಳೆದುಕೊಳ್ಳುವಂತಹ ಹಂತಕ್ಕೆ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಏನಾಗುತ್ತೆ ಬಿಡದಿಯಲ್ಲಿ? ನೀವು ನೋಡಿ, 9,000 ಎಕರೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಕೃಷಿ, ತೆಂಗಿನ ತೋಟ, ಅದಾದ ನಂತರ ಬೇರೆ ಬೇರೆ ರೇಷ್ಮೆ ಆಗುತ್ತಲ್ಲಿ, ಎಲ್ಲವೂ ಕೂಡ ಆಗುತ್ತೆ, ಎಲ್ಲವೂ ಕೂಡ ಕೈ ತಪ್ಪಿ ಹೋಗ್ಬಿಡುತ್ತೆ ಅಂತ. ಬಿಡದಿ, ಮಾಗಡಿ, ಅದಾದ ನಂತರ ಆ ಪ್ರದೇಶ ಏನಿದೆ ಕೆಂಗೇರಿ, ಬೆಂಗಳೂರಿಗೆ ತಂಪು ಗಾಳಿ ಅಂತ ತರುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ಅಲ್ಲಿ ಹೋಗಿ ಇದೆಲ್ಲವನ್ನು ಮಾಡಿಬಿಟ್ರೆ ನಾಳೆ ಪರಿಸ್ಥಿತಿಗಳು ಏನಾಗುತ್ತೆ ಅಂತ. ಮತ್ತೊಂದು ಕಡೆ 9 ಕಂದಾಯ ಹಳ್ಳಿಗಳು ಇದಕ್ಕೆ ವಶಕ್ಕೆ ಆಗ್ತಾ ಇದೆ. 2 ಲಕ್ಷ ಮರಗಳನ್ನು ಕಡಿಬೇಕು ಅಂತ ಹೇಳ್ತಿದ್ದಾರೆ. 2 ಲಕ್ಷ ಮರಗಳನ್ನು ಕಡಿಬೇಕು. ಇದರ ಪೈಕಿ 87,900 ತೆಂಗಿನ ಮರ ಕಡಿಬೇಕು, 12,550 ಮಾವಿನ ಮರಗಳನ್ನು ಕಡಿಬೇಕು, 2,344 ಚಿಕ್ಕು ಗಿಡಗಳನ್ನು ಕಡಿಬೇಕು, 3 ಲಕ್ಷ ಬಾಳೆ ಗಿಡಗಳನ್ನು ಕಡಿಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, 231 ಎಕರೆ ಪ್ರದೇಶದಲ್ಲಿ ಬಿಡದಿಯ ಸುತ್ತಮುತ್ತ ರಾಗಿ ಬೆಳೆಯನ್ನು ಬೆಳೆಯಲಾಗುತ್ತೆ.
231 ಎಕರೆ ಪ್ರದೇಶದಲ್ಲಿ ರಾಗಿ ಬೆಳೆಗಳನ್ನು ಬೆಳೀತಾರೆ. ಯಾವ ಪ್ರದೇಶವನ್ನು ಇವತ್ತು ಅಕ್ವೈಸೇಷನ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಹೊರಟಿದೆಯಲ್ಲ, ಅದೇ ಸುತ್ತಮುತ್ತಲಿನ ಪ್ರದೇಶ. ನಾಳೆ ನೀವು 9,000 ಎಕರೆಯನ್ನು ಭೂಸ್ವಾಧೀನ ಮಾಡಿಕೊಂಡು ಎಲ್ಲ ಕಾಂಕ್ರೀಟೀಕರಣ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಕಂಪನಿಗಳನ್ನು ತೆಗೆದುಕೊಂಡು ಬಿಟ್ರೆ ಈ 2 ಲಕ್ಷ ಮರಗಳ ಕಥೆ ಏನಾಗುತ್ತೆ? ಬೆಂಗಳೂರಿಗೆ ಬರುವಂತಹ ತಾಪ ಅಂದರೆ ನಾವು ತಂಪನ ಗಾಳಿ ಏನು ಪರಿಸ್ಥಿತಿ ಏನಾಗುತ್ತೆ? ನಾಳೆ ಬಿಡದಿಯ ಜನವೂ ಕೂಡ ಇವತ್ತು ಏನವರು ಮಧ್ಯಾಹ್ನ ಮತ್ತು ರಾತ್ರಿ ಸಮಯದಲ್ಲೂ ಕೂಡ ತಂಪನಾದಂತಹ ಗಾಳಿಯನ್ನು ಅನುಭವಿಸ್ತಾ ಇದ್ದಾರಲ್ಲ, ಅದು ಅಸಾಧ್ಯವಾದಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ಇದು ಬಿಡದಿ ಟೌನ್ಶಿಪ್ ಮಾಡುವಂತಹ ಪರಿಣಾಮಗಳಾಗೋದು ಪರಿಸರ ದೃಷ್ಟಿಯಿಂದ. ಮತ್ತೊಂದು ಕಡೆ ಏನು ಬೆಳವಣಿಗೆ ಅಂತ ಹೇಳಿದರೆ, ಜಲವಿಜ್ಞಾನದ ಮೇಲೆ ಭೀಕರ ದಾಳಿಯಾಗೋದು. ಜಲವಿಜ್ಞಾನದ ಮೇಲೆ ನೈಸರ್ಗಿಕ ಕಣಿವೆಗಳು, ಹಳ್ಳಗಳ ಮಾರ್ಗಗಳಿಗೆ ಕಾಂಕ್ರೀಟ್ ಹೇಳ್ಬೀಳುತ್ತೆ. ಭೂಮಿಯ ನೀರು ಹೀರಿಕೊಳ್ಳುವಂಥ ಸಾಮರ್ಥ್ಯ ಕುಸಿತ ಆಗುತ್ತೆ. ನೀವು ಕಾಂಕ್ರೀಟ್ ಮಾಡಿದರೆ ನೀರು ಎಲ್ಲಿ ಹೀರಿಕೊಳ್ಬೇಕು? ಅದು ಸರಾಗವಾಗಿ ಹರಿದು ಹೋಗ್ಬಿಡುತ್ತದೆ. ಎಲ್ಲಿ ಇಳಿಜಾರು ಇರುತ್ತೋ ಆ ಪ್ರದೇಶದಲ್ಲಿ ಹರಿದು ಹೋಗ್ಬಿಡುತ್ತೆ. ನಿಮಗೆ ನೀರು ಹರಿದು ಹೋದಾಗ ನೀವು ಮತ್ತೊಂದು ಕಡೆ ಮರುಪೂರ್ಣ ಹೆಂಗೆ ಮಾಡ್ತೀರಿ? ನೀವು ಅದನ್ನು ಅಂತರ್ಜಲದ ಮಟ್ಟ ಕುಸಿತ ಹೋಗುತ್ತೆ. ಆವಾಗ ಅಂತರ್ಜಲದ ಮಟ್ಟ ಕುಸಿತ ಹೋದರೆ ನಾಳೆ ಒಂದು ಬೋರ್ವೆಲ್ ಹೊಡ್ತಿದ್ರೆ ನೀರು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಪರಿಸ್ಥಿತಿ ಎಲ್ಲಾಗುತ್ತೆ? ಬಿಡದಿಯಲ್ಲಿಯೂ ಕೂಡ ಆಗುತ್ತೆ ಅಂತ. ಅಂತರ್ಜಲ ಮರುಪೂರ್ಣ ಸರ್ವನಾಶವಾಗಿ ಹೋಗುತ್ತೆ ಅಂತ ಹೇಳ್ತಾರೋ. ಈಗ ನೀವು ಬೆಂಗಳೂರಿನಲ್ಲೇ ಇವತ್ತೇನಾಗಿದೆ, 1000 ರಿಂದ 1500 ಅಡಿ ಹೊಡಿಸ್ಬೇಕು ಬೋರ್ವೆಲ್ಗಳನ್ನು, ಅಂದಾಗ ಮಾತ್ರ ನೀರು ಸಿಗ್ತಾ ಇದೆ. ಮತ್ತೊಂದು ಕಡೆ ಏನಾಗ್ತಾ ಇದೆ ಬೆಳವಣಿಗೆ ಅಂತ ಹೇಳಿದ್ರೆ, ಈ ಋಷಭಾವತಿ ನದಿ ಅಂತ ನಾನು ಹೇಳಿದ್ನಲ್ಲ, ಆ ಋಷಭಾವತಿ ನದಿಯ ಒಟ್ಟಾರೆ ಪರಿಣಾಮ ಏನಾಗ್ತಾ ಇದೆ, ಕಲುಷಿತ ನೀರು ಎಲ್ಲವೂ ಕೂಡ ಬೆಂಗಳೂರಿನಿಂದ 500 ಮಿಲಿಯನ್ ಲೀಟರ್ ನೀರು ಪ್ರತಿದಿನವೂ ಕೂಡ ಬಿಡದಿಯ ಒಂದು ಪ್ರದೇಶ, ಬೈರಮಂಗಲ ಎನ್ನುವಂಥ ಒಂದು ಪ್ರದೇಶ, ಆ ಬೈರಮಂಗಲಕ್ಕೆ ಹೋಗ್ತಾ ಇದೆ. ಕಲುಷಿತ ನೀರು ಹೋಗ್ತಾ ಇರೋದು. ನಾಳೆ ನೀವು ಬಿಡದಿಯಲ್ಲಿ ಇಂಥದ್ದೊಂದು ಟೌನ್ಶಿಪ್ಪನ್ನು ಮಾಡಿ ಕೈಗಾರಿಕೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಅಲ್ಲಿಯೂ ಕೂಡ ಮತ್ತಷ್ಟು ಕಲುಷಿತ ಆಗುತ್ತೆ ಅಂತ ಸುದ್ದಿಗಳು ಬರ್ತಾ ಇದೆ. ಇದೆಲ್ಲವೂ ಕೂಡ ಜಲದ ವಿಚಾರದಲ್ಲಿ ಆಗುವಂಥ ಬೆಳವಣಿಗೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಸೃಷ್ಟಿಯಾಗಲಿದೆಯೇ ಬಿಡದಿಯ ಉಷ್ಣದ್ವೀಪ. ಉಷ್ಣದ್ವೀಪ ಅಂತ ಹೇಳಿದರೆ ಸುತ್ತಮುತ್ತಲಿನ ಹಳ್ಳಿಗಳು ಹಸಿರುಕರಣವನ್ನು ಹೊಂದಿರುತ್ತವೆ. ಮಧ್ಯವಿರುವಂತಹ ಈಗ ಬೆಂಗಳೂರಿನಂಥ ಒಂದು ನಗರ ಪ್ರದೇಶ, ಈ ಬೆಂಗಳೂರಿನ ನಗರ ಪ್ರದೇಶದಲ್ಲಿ ಹಸಿರು ಅನ್ನೋದು ಸಂಪೂರ್ಣವಾಗಿ ಮಾಯವಾಗಿ ಸಂಪೂರ್ಣವಾಗಿ ಕಾಂಕ್ರೀಟನ್ನು ನಾವೇನು ಕಾಣ್ತೀವಿ, ಆ ಕಾಂಕ್ರೀಟ್ನಿಂದ ಉತ್ಪತ್ತಿ ಆಗುವಂತಹ ಉಷ್ಣದ ಪ್ರಮಾಣ, ಇದಕ್ಕೆ ನಾವು ಉಷ್ಣದ್ವೀಪ ಅಂತೀವಿ. ಇದಕ್ಕೆ ಕಾಂಕ್ರೀಟ್ ಮತ್ತು ಗಾಜಿನ ಕಟ್ಟಡಗಳಿಂದ ಶಾಖ ಸಂಗ್ರಹ ಆಗುತ್ತೆ, ಉಷ್ಣದ್ವೀಪದ ಭೀತಿ ಆಗುತ್ತೆ. ಬಿಡದಿಯಲ್ಲಿ 2 ರಿಂದ 5 ಡಿಗ್ರಿ ಸೆಲ್ಸಿಯಸ್ವರೆಗೆ ಎಲ್ಲ ಹೆಚ್ಚಳ ಆಗ್ಬೋದು. ಜೀವ ವೈವಿಧ್ಯ ನಾಶ ಆಗುತ್ತೆ, ಅಂದರೆ ಬಂಡೆಗಳನ್ನೆಲ್ಲ ಕೊರಿಬೇಕು, ಪಕ್ಷಿಗಳ ಆವಾಸಸ್ಥಾನಗಳೆಲ್ಲ ನಾಶ ಆಗುತ್ತೆ, ಫಲವತ್ತಾದ ಕೃಷಿ ಭೂಮಿ ನಾಶ ಆಗುತ್ತೆ. ರೈತರ ಬದುಕು ಏನಾಗುತ್ತೆ ಹೇಳಿ? ರೈತರಿಗೆ ನೀವು 2 ಕೋಟಿ ಕೊಡ್ಬೋದು, 3 ಕೋಟಿ ರೂಪಾಯಿ ಹಣ ಕೊಡ್ಬೋದು, 4 ಕೋಟಿ ಕೊಡ್ಬೋದು. ಆ 4 ಕೋಟಿ ಎಷ್ಟು ದಿನಗಳ ಕಾಲ ಭೂಮಿ ಅವ್ರ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ರೇಷ್ಮೆ ಕೃಷಿ, ನಾನು ಮಧ್ಯಾಹ್ನ ಕೂಡ ಇದ್ರ ಬಗ್ಗೆ ಮಾತನಾಡುವಂಥ ಸಮಯದಲ್ಲಿ ಹೇಳ್ತಾ 6 ಲಕ್ಷ ಲೀಟರ್ ಹಾಲು ಬರುತ್ತೆ ಬಿಡದಿಯಿಂದ ಬೆಂಗಳೂರಿಗೆ. ಹೈನುಗಾರಿಕೆ ಮೇಲೆ ಡಿಪೆಂಡೆನ್ಸಿ ಇದೆ. ಮಾವಿನ ಕೃಷಿ ಮಾಡ್ತಾರೆ, ರೇಷ್ಮೆ ಕೃಷಿ ಮಾಡ್ತಾರೆ. ಅವರೆಲ್ಲ ರೈತರು ಏನು ಮಾಡಬೇಕು? ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀವಿ, ಸ್ಥಳೀಯರಿಗೆ ಉದ್ಯೋಗ ಕೊಡಿ. ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡಲಾಗಿದೆ ಇಲ್ಲಿಯ ತನಕ? ಬಿಡದಿಯಲ್ಲಿ ಅನೇಕ ಕೈಗಾರಿಕಾ ಪ್ರದೇಶ ಇದೆ, ಅಲ್ಲಿ ಅನೇಕ ಕಂಪನಿಗಳಿದೆ. ಲೋಕಲೈಟ್ಸ್ಗೆ ಯಾರಿಗಾದರೂ ಕೆಲಸ ಕೊಡುವಂಥ ಪ್ರಯತ್ನಗಳಾಗಿದೆ ಇಲ್ಲಿಯ ತನಕ ಕೂಡ. ಹೊರಗಿನವರೇ ಬಂದಲ್ಲಿ ಕೆಲಸವನ್ನು ಮಾಡ್ತಾರೆ. ಇವತ್ತು ರೈತರು ಹೇಳ್ತಾ ಇರೋದು, ನಮ್ಮ ಭೂಮಿ ನಮ್ಮ ಕೈಯಲ್ಲಿದ್ದಾಗ, ನಮ್ಮ ಭೂಮಿ ನಮ್ಮ ಕೈಯಲ್ಲಿದ್ದಾಗ ನಮಗೆ ಕೆಲಸ ಸಿಗಲಿ, ನಮಗೆ ಕೆಲಸ ಬಿಡಲಿ, ನಮ್ಮ ಭೂಮಿಯಲ್ಲಿ ನಾವು ಉತ್ತೀವಿ, ನಾವು ಬೆಳಿತೀವಿ, ಅದರ ಮುಖಾಂತರ ಜೀವನವನ್ನು ಸಾಗಾಟ ಮಾಡ್ತೀವಿ, ನಾವು ಸರ್ಕಾರದ ಕೈಗೊಂಬೆಯಾಗಿ ನಾವು ಕೆಲಸ ಮಾಡಲ್ಲ ಅಂತ ರೈತರು ಈ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ತ್ಯಾಜ್ಯದ ಕೂಪ, ಬತ್ತಲಿರುವ ಜಲಮೂಲಗಳೆಲ್ಲ ಬತ್ತು ಹೋಗ್ಬಿಡುತ್ತೆ. 1 ಲಕ್ಷ ಜನರ ಟೌನ್ಶಿಪ್ಗೆ ದಿನಕ್ಕೆ ಕೋಟ್ಯಾಂತರ ಲೀಟರ್ ನೀರು ಬೇಕಾಗುತ್ತೆ. ಕೋಟ್ಯಾಂತರ ನೀರು. ಈಗ ಒಂದು ಅಂದಾಜಿದೆ. ಏನು ಅಂದಾಜು? ಒಬ್ಬ ವ್ಯಕ್ತಿಗೆ ಪ್ರತಿನಿತ್ಯ 135 ಲೀಟರ್ ನೀರು ಬೇಕು ಅನ್ನೋದು ಒಂದು ಅಂದಾಜು. ಅದೊಂದು ಕ್ಯಾಲ್ಕುಲೇಷನ್. ಒಂದು ಟೌನ್ಶಿಪ್ಪಲ್ಲಿ 1 ಲಕ್ಷ ಜನ ವಾಸ ಮಾಡ್ತಾರೆ ಅಂತ ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಅವಾಗ ಎಷ್ಟಾಯಿತು? ಆ ನೀರಿನ ಪ್ರಮಾಣವನ್ನು ಕೊಡೋದಕ್ಕೆ ನಮಗೆ ನೀರಿನ ಮೂಲಗಳು ಬೆಂಗಳೂರಿನ ಸುತ್ತಮುತ್ತ ಏನಿದೆ, ನಾವೆಲ್ಲ ಡಿಪೆಂಡೆನ್ಸಿ ಆಗಿರೋದು ಕಾವೇರಿ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ. ಅದೇ ಕಾವೇರಿಯಿಂದ ಇವತ್ತಿನ ತನಕವೂ ಕೂಡ ಬೆಂಗಳೂರಿಗೆ ಸರಿಯಾದ ಪ್ರಮಾಣದ ನೀರನ್ನು ಇವತ್ತು ನಮಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ನೀವು ಸಂಪೂರ್ಣವಾಗಿ ಬಿಡದೆಯೂ ಕೂಡ ನಾಳೆ ಕಾವೇರಿ ನದಿ ನೀರಿನ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗೋದಾದರೆ ಜಲಮೂಲಗಳನ್ನು ಎಲ್ಲಿಂದ ತೆಗೆದುಕೊಂಡು ಬರ್ತೀರಿ? ಕುಡಿಯುವ ನೀರಿನ ಹಾಹಾಕಾರಗಳೆಲ್ಲ ಶುರುವಾಗುತ್ತೆ ಅಂತ ಲೆಕ್ಕಾಚಾರ ಇದೆ. ಅಂದರೆ 1,35 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ ನಾಳೆ ಅದೇ ಟೌನ್ಶಿಪ್ಪಿಗೆ. 1,35 ಲಕ್ಷ ಲೀಟರ್ ನೀರು. ಈ 1,35 ಲಕ್ಷ ಲೀಟರ್ನಲ್ಲಿ ಅರ್ಧಕ್ಕಿಂತ ಅಂದರೆ 1 ಕೋಟಿ ಹೆಚ್ಚು ಕಡಿಮೆ
1,07,00,000 ನೀರೇನಿದೆ ಸಂಪೂರ್ಣವಾಗಿ ತ್ಯಾಜ್ಯ ರೂಪದಲ್ಲಿ ಹೋಗುತ್ತೆ. ಹೀಗೆ ತ್ಯಾಜ್ಯದ ರೂಪದಲ್ಲಿ ಹೋದಂತಹ ನೀರನ್ನು ನೀವು ಒಂದನ್ನು ಸಂಸ್ಕರಣೆ ಹೆಂಗೆ ಮಾಡ್ತೀರಿ, ಆ ನೀರುಗಳನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತೀರಿ? ಈ ಪರಿಸ್ಥಿತಿ ಸಹಜವಾಗಿ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ಒಂದು ಕಡೆ ಪರಿಸರದ ಕಾಳಜಿ ವಿಚಾರ, ಮತ್ತೊಂದು ಕಡೆ ಬೆಂಗಳೂರಿನ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು, ಬೆಂಗಳೂರಿನ ಹೊರತಾಗಿ ಅಭಿವೃದ್ಧಿ ಆಗಬೇಕು ಅಂತ ಅನೇಕ ತಜ್ಞರೆಲ್ಲ ಹೇಳಿದ್ದಾರೆ. ಆದರೆ ಅದು ಬೆಂಗಳೂರಿಗೆ ಹತ್ತಿರವಿರುವಂತಹ ಪ್ರದೇಶವನ್ನು ಯಾಕೆ ಆಯ್ಕೆ ಮಾಡಿಕೊಳ್ತಾರೆ? ಇದಕ್ಕೆ ಉತ್ತರ ಸಹಜವಾಗಿಲ್ಲ. ರಾಜಕೀಯ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಒಂದು ಕಡೆ, ಆದರೆ ನಾವು ಪರಿಸರದ ವಿಚಾರವಾಗಿಯೂ ಕೂಡ ಆಲೋಚನೆ ಮಾಡಬೇಕು. ಪರಿಸರದ ವಿಚಾರವಾಗಿಯೂ ಕೂಡ ನಾವು ಆಲೋಚನೆ ಮಾಡಬೇಕು. 2 ಲಕ್ಷ ಮರಗಳು ಹೋಗುತ್ತೆ, ನದಿಗಳ ಜೀವಸೆಳೆಗಳೆಲ್ಲ ಹೋಗ್ಬಿಡುತ್ತೆ, ನೀರನ್ನು ಎಲ್ಲಿಂದ ತೆಗೆದುಕೊಂಡು ಬರೋದು? ಅದಾದ ನಂತರ ಭೂಮಿ ಹೋಗುತ್ತೆ, ಭೂಮಿ ಹೋದ ನಂತರ ರೈತರು ಏನು ಮಾಡಬೇಕು? ಪರ್ಯಾಯ ವ್ಯವಸ್ಥೆ ಯಾವ ಆಯ್ಕೆಯೂ ಕೂಡ ರೈತರಿಗಿಲ್ಲ. ಈ ಕಾರಣಕ್ಕಾಗಿ ಒಂದು ಹೋರಾಟ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಏನು ಮಾಡುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.